ನಾನು ಕಂಪ್ಲೀಟ್ ಆಗಿ ಎಂಪವರಿಂಗ್ ಬಿಲೀಫ್ ಆಗಿ ಶಿಫ್ಟ್ ಮಾಡಬೇಕು. ಇದಕ್ಕೆ ನನ್ನ ಹತ್ರ ಯಾವ ಅಸ್ತ್ರ ಇದೆ, ಯಾವ ಟೆಕ್ನಿಕ್ನ ನಾನು ಯೂಸ್ ಮಾಡಬೇಕು. ಓಕೆ, ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟು. ನೆಕ್ಸ್ಟು ಸುಮಿತ್ ಅವ್ರ ಜೊತೆನೆ ನಾನು ಲೈವ್ ಡೆಮೋ ಮಾಡ್ತೀನಿ. ಇದನ್ನ ನೀವು ಮಾಡ್ಕೊಳ್ತೀರಾ, ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ. ಯಾವಾಗೆಲ್ಲ ನೀವು ಎಲ್ಲೆಲ್ಲೆಲ್ಲ ನಿಮಗೆ ಅನ್ಸುತ್ತೆ ಇದು ಲಿಮಿಟಿಂಗ್ ಬಿಲೀಫ್ ನಂದು ಅಂತ, ಅದನ್ನ ನಾನು ಶಿಫ್ಟ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ, ಅದನ್ನ ನೀವು ಶಿಫ್ಟ್ ಮಾಡ್ಕೊಳ್ತೀರಾ. ಇದನ್ನ ಹೇಗೆ ಮಾಡ್ಕೋಬೇಕು ಅಂದ್ರೆ, ಫಸ್ಟ್ ನೀವು ಲಿಮಿಟಿಂಗ್ ಬಿಲೀಫ್ ಯಾವುದು ಫಸ್ಟ್ ಒಂದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇವತ್ತು ಇದು ಒಂದನ್ನ ಮಾಡೋಣ ಎಲ್ರು. ಈಗ ನಾನು ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನೀವು ಒಂದನ್ನು ನಿಮಗೆ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಿಮ್ಮ ಲಿಮಿಟಿಂಗ್ ಬಿಲೀಫ್ ಏನಿದೆ ಅದು ಯಾವುದೇ ಇರಲಿ, ಅದು ನನಗೆ ನೆಗೆಟಿವ್ ಸೆಂಟೆನ್ಸ್ನ ಫಸ್ಟ್ ಸುಳ್ಳು ಮಾಡಬೇಕು. ಈಗೇ ನಿಮಗೆ ನೆಗೆಟಿವ್ ಸೆಂಟೆನ್ಸ್ ಬಂದಿದೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸುಮಿತ್ರ ಅವರು ತಗೋಣ, ನಿಮಗೆ ಬಿಸ್ನೆಸ್ ಆಗ್ತಿಲ್ಲ, ಕರೆಕ್ಟ್? ಎಸ್ ಸರ್. ನನ್ನ ಕೈನಲ್ಲಿ ಬಿಸ್ನೆಸ್ ಮಾಡಕ್ ಆಗ್ತಿಲ್ಲ ಅನ್ನೋದು ಒಂದು ಬಿಲೀಫ್ ಇದೆ ಈಗ. ಹೌದು. ಇವಾಗ ಇದೇ ತರ ಎಲ್ಲರಿಗೂ ಒಂದೊಂದು ಬಿಲೀಫ್ ಇದೆ. ಎಲ್ಲರೂ ಮಾರ್ಕ್ ಮಾಡ್ಕೊಳ್ಳಿ, ನನಗೆ ಬಿಸ್ನೆಸ್ ಮಾಡಕ್ ಆಗ್ತಿಲ್ಲ, ಇದು ನನಗೀಗಿರ್ತಕ್ಕಂಥ ಬಿಲೀಫು, ಅದೇ ಸತ್ಯ, ಅದು ನನಗೆ ಮಾತ್ರ ಗೊತ್ತು, ಇದು ಪಕ್ಕಾ ಸತ್ಯ, ಇದು ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಇದೇ ಕಾರಣಕ್ಕೆ ನನಗೆ ಬಿಸ್ನೆಸ್ ಮಾಡಕ್ ಆಗ್ತಿರೋದಿಲ್ಲ, ಅದೇ ಕಾರಣಕ್ಕೆ ನಾನು ಕೆಲಸ ಮಾಡಕ್ ಆಗ್ತಿರಲ್ಲ. ಈ ಬಿಲೀಫ್ ಇರೋದ್ರಿಂದನೇ ನಾನು ಕಸ್ಟಮರ್ನ ಅಟ್ರಾಕ್ಟ್ ಮಾಡಕ್ ಆಗ್ತಿರೋದಿಲ್ಲ. ಓಕೆ, ಹಾಗಾಗಿ ಎಲ್ಲರೂ ಸಹಿತ ಈ ತರ ನಿಮ್ ಸೆಂಟೆನ್ಸ್ ರೆಡಿ ಮಾಡ್ಕೊಳ್ಳಿ. ಈಗ ಇದನ್ನ ನಾವು ಸುಳ್ಳು ಮಾಡ್ಬೇಕು. ಈ ಸುಳ್ಳು ಮಾಡೋದಕ್ಕೆ ಫಸ್ಟ್ ಇದನ್ನ ಸುಳ್ಳು ಮಾಡಬೇಕು, ಆಮೇಲೆ ಇದರ ಅಪೋಸಿಟ್ ಸೆಂಟೆನ್ಸ್ ರೆಡಿ ಮಾಡ್ಕೋಬೇಕು, ಅದನ್ನ ಸತ್ಯ ಮಾಡ್ಕೋಬೇಕು. ಇಷ್ಟು ಪ್ರೋಸೆಸ್ ಈ ಸಿಸ್ಟಮ್ ಅಲ್ಲಿ ಇದೆ, ಈ NLP ಟೆಕ್ನಿಕ್ ಅಲ್ಲಿ. ಈ ಟೆಕ್ನಿಕ್ ಏನಪ್ಪಾ ಅಂದ್ರೆ ಬಿಲೀಫ್ ಟ್ರಾನ್ಸ್ಫರ್. ಈಗೇನು ಈ ಬಿಲೀಫ್ ಇದೆ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನ ನಾನು ಸುಳ್ಳು ಮಾಡಿ ಸೈಡಿಗೆ ಇಡಬೇಕು, ಬೇರೆ ಹೊಸದನ್ನ ಹಾಕಿ ಅದನ್ನ ಸತ್ಯ ಮಾಡಬೇಕು. ಒಂದು ಸುಳ್ಳು ಮಾಡೋದು, ಇನ್ನೊಂದು ಸತ್ಯ ಮಾಡೋದು. ಸುಳ್ಳು ಮಾಡೋದು ಅಂದ್ರೇನು, ಇರೋದನ್ನ ಫಾರ್ ಎಕ್ಸಾಂಪಲ್ ಏನು, ಕಸ ಇದೆ, ಕೊಳೆ ಇದೆ, ಫಸ್ಟ್ ಕಸ ಗುಡಿಸ್ಬೇಕು, ಆಮೇಲೆ ನೆಲ ಒರೆಸ್ಬೇಕು. ಓಕೆ, ಈ ತರ ನಾನು ಮಾಡಕೊಟ್ಟಿರೋದು. ಈಗ ಆ ಲಿಮಿಟಿಂಗ್ ಬಿಲೀಫ್ ನ ಸುಳ್ಳು ಮಾಡೋದಕ್ಕೋಸ್ಕರ ನಮಗೆ ನಮ್ಮ ಲೈಫಲ್ಲಿ, ನನ್ನ ದೇಹದಲ್ಲಿ ಅಥವಾ ನನ್ನ ಸುತ್ತಮುತ್ತ ಯಾವುದು ನನಗೆ ಕನ್ಫರ್ಮ್ ಆಗಿ ನನಗೆ ನನ್ನ ಮೈಂಡ್ ಒಪ್ಪುತ್ತೆ, ಇದು ಇದೆಲ್ಲದೂ ಸಹಿತ ಮೈಂಡ್ ಗೇಮ್. ಓಕೆ, ಈಗ ನಾವು ಆಡ್ತಾ ಇರೋದು ಮೈಂಡ್ ಗೇಮ್. ಮೈಂಡನ್ನ ನಾವು ಟ್ರಿಕ್ ಮಾಡಬೇಕು. ನನಗೆಲ್ಲ ನನ್ನನ್ನ ಆಟ ಆಡ್ಸೋದೆ ಮೈಂಡ್. ಇದು ಖತರ್ನಾಕ್ ಅಂತೀನಿ ನಾನು ಯಾವಾಗಲೂ. ಇದೆಲ್ಲ ನಾನು ಪ್ರೋಗ್ರಾಮ್ ಮಾಡಿರೋದು ಮೈಂಡು, ನನಗೆ ಬಿಲೀಫ್ ತಂದ್ಕೊಡೋದು ಮೈಂಡು, ನನ್ನನ್ನ ಡೌನ್ ಮಾಡ್ತಿರೋದು ಮೈಂಡು, ನನ್ನನ್ನು ಅಪ್ ಮಾಡಿಸೋದು ಮೈಂಡು. ಅದಕ್ಕೆ ನಾನು ಬೇರೆ ಡೈರೆಕ್ಷನ್ ಕೊಡ್ಬೇಕು. ಆ ಡೈರೆಕ್ಷನ್ ಕೊಡಕ್ಕೆ ಹೊರಟಾಗ ನನ್ನ ಮೈಂಡಿಗೆ ನಾನು ರೀಪ್ರೋಗ್ರಾಮಿಂಗ್ ಮಾಡೋದು ಹೆಂಗೆ, ಲಿಮಿಟ್ ನ ಶಿಫ್ಟ್ ಮಾಡೋದು ಹೇಗೆ ಅಂದ್ರೆ, ನೀವು ನಿಮಗೆ ಕನ್ಫರ್ಮ್ ಆಗಿ ನಾನೊಂದಿಷ್ಟು ಸೆಂಟೆನ್ಸ್ ಹೇಳ್ತೀನಿ, ನಿಮಗೆ ನೀವು ಗ್ಯಾರಂಟಿ ಹೇಳ್ತೀರಾ ಅದು ಸುಳ್ಳು ಅಂತ. ಓಕೆ, ಎಲ್ಲರಿಗೂ ಕಾಮನ್ ಆಗಿರೋದು ನಾನು ತಗೊಳ್ತೀನಿ, ರಿಪೀಟರ್ಸ್ ಎಲ್ಲ ಗೊತ್ತಿದೆ. ಓಕೆ, ಸೇಮ್ ಎಕ್ಸಾಂಪಲ್ ತಗೊಳ್ತೀನಿ ನಾನು ಇವತ್ತು. ಓಕೆ, ಈಗ ಕಂಪಲ್ಸರಿ ನಿಮಗೆ ಒಂದು ಸುಳ್ಳು ನಿಮಗೆ ಅನಿಸ್ಬೇಕು, ಇಲ್ಲ ಇದು ಸುಳ್ಳಲ್ಲ, ಇಲ್ಲ ಇದು 100% ಸುಳ್ಳು, ನಾನೀಗ ಸುಳ್ಳು ಮಾಡಕ್ ಕೊಟ್ಟಿದ್ದೀನಿ ಆ ಸೆಂಟೆನ್ಸ್ ನ. ಅದೊಂದು ಸುಳ್ಳು ಮಾಡಬೇಕು ಅಂದ್ರೆ ನನ್ನ ಹತ್ರ ಬೇರೆ ಒಂದು ಸೆಂಟೆನ್ಸ್ ಗ್ಯಾರಂಟಿಯಾಗಿ ಸುಳ್ಳಾಗಿರ್ಬೇಕು. ಅದು 3 ವಿಷಯ ತಗೋಬೇಕು. 3 ವಿಷಯನ ನಾನು ನನ್ನ ಬಗ್ಗೆ, ಒಂದು ಸುಳ್ಳುನ್ನ, ಒಂದು ಸತ್ಯನ, ಸುಳ್ಳು, ನಾನೇನೋ ಒಂದು ಸೆಂಟೆನ್ಸ್ ಹೇಳ್ತೀನಿ, ನನಗೆ ಅದು ಸತ್ಯ ಅಂತ ಹೇಳ್ತೀನಿ ನಾನು, ನೀವು ಅದನ್ನ ಹೇಳ್ತೀರಾ ಇಲ್ಲ ಅದು ಸುಳ್ಳು ಅಂತ. ಅದನ್ನ ಹೇಳಿ ನೆಕ್ಸ್ಟ್ ಈ ಸೆಂಟೆನ್ಸ್ ಹೇಳ್ತೀನಿ ನಾವು. ಓಕೆ, ಏನು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಸುಮಿತ್ರಾ ಅನ್ಮಿಟ್ ಮಾಡ್ಕೊಳ್ಳಿ. ಓಕೆ, ಈಗ ನಿಮ್ಮನ್ನೇ ತಗೊಳ್ತೀನಿ. ಈಗ ಎಲ್ಲರೂ ಇಲ್ಲಿ ಕೇಳಿಸ್ಕೊಳ್ಳಿ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಈಗ ನಿಮಗೆ ಗ್ಯಾರಂಟಿ ಆಗಿ ನಾನೀಗ ಒಂದು ಸೆಂಟೆನ್ಸ್ ಹೇಳ್ತೀನಿ, ಅದನ್ನ ನೀವು ಸತ್ಯನೋ ಸುಳ್ಳೋ ಹೇಳಿ, ಎಸ್ ನೋ ಅಷ್ಟೇ ಹೇಳ್ತೀನಿ ನಾನು ನಿಮಗೆ ಕೇಳ್ತೀನಿ, ಈ ಸೆಂಟೆನ್ಸ್ ಇದು ಹೌದೋ ಅಲ್ವೋ, ಸಿಂಪಲ್. ನಿಮ್ ತಲೆನಲ್ಲಿ ಕೂರ್ಲಿದ್ಯಾ? ಸಾರಿ, ಓಕೆ, ನಾನು ಅದನ್ನ ಫಸ್ಟ್ ಸುಳ್ಳು ಅಂತ ಹೇಳ್ಬೇಕು. ನಿಮ್ ತಲೆನಲ್ಲಿ ಕೂರ್ಲಿಲ್ಲ, ಸುಳ್ಳು. ಹೌದಾ? ಸುಳ್ಳು. ಅಕ್ಕ ಎಸ್ ಸರ್. ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಎಲ್ಲರೂ. ಎಷ್ಟು ಚೆನ್ನಾಗಿ ಹೇಳಿದ್ರು ಹಿಂಗೆ ಭುಜನ ಮಾಡ್ಬಿಟ್ಟು ಸುಳ್ಳು. ಕ್ಲಿಯರ್? ನಿಮ್ ತಲೆಯಲ್ಲಿ ಕೂರ್ಲಿದೆ ಅನ್ನೋದು ಪಕ್ಕ ಇದೆ. ನಾನು ಹೇಳ್ತಾ ಇದ್ದೀನಿ ಕೂರ್ಲಿಲ್ಲ ಅಂತ, ಅದನ್ನು ನೀವ್ ಹೇಳ್ತಿದ್ರ ಸುಳ್ಳು ಅಂತ. ಹೌದು, ಸುಳ್ಳು. ಕರೆಕ್ಟ್? ಎಸ್, ಇದು ಕನ್ಫರ್ಮ್, ಇದು ಸುಳ್ಳು. ತಲೆಯಲ್ಲಿ ಕೂರ್ಲಿಲ್ಲ ಅನ್ನೋ ಸುಳ್ಳು, ನನ್ನ ಹತ್ರ ಕೂರ್ಲಿದೆ. ನೆಕ್ಸ್ಟ್, ನಿಮಗೆ ಕಣ್ಣು ಕಾಣಲ್ಲ, ಸುಳ್ಳು. ಪಕ್ಕ? ಎಸ್, ಪಕ್ಕ ಸುಳ್ಳು. 100%? ಎಸ್ ಸರ್, ಕಾಣಲ್ಲ, ಸುಳ್ಳು. ವೆರಿ ಗುಡ್. ಕಾಣಲ್ಲ ಅನ್ನೋದು ಸುಳ್ಳು.
ಕ್ಲಿಯರ್. ನೆಕ್ಸ್ಟ್ ಇದೇ ತರ ನಿಮಗೆ ಮಾತಾಡಕ್ಕೆ ಬರಲ್ಲ. ಸುಳ್ಳು. ಓಕೆ, ಎಲ್ರು ಕ್ಲೀನ್ ಅಬ್ಸರ್ವ್ ಮಾಡಿ. ಈ ಕ್ವಶನ್ ಎಲ್ರಿಗೂ ಇದೆ. ಕೆಲವೊಬ್ರು ಬಾಂಡ್ಲಿ ಆಗಿರಬಹುದು, ಬಟ್ ಆದ್ರೂ ಕೆಲವೊಂದು ಕೂದಲಿದೆ. ನಾನು 100% ಹೇಳ್ತಾ ಇಲ್ಲ ಈಗ. ಅಥವಾ ನೀವು ಬೇರೆ ತಗೋಬಹುದು, ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ನನ್ ನಡೆಯಕ್ಕಾಗಲ್ಲ ಅಂತ ತಗೋಬಹುದು, ನಡೆಯಕ್ಕಾಗುತ್ತೆ, ಅದು ಸುಳ್ಳು ಅದು. ನಡೆಯಕ್ಕಾಗಲ್ಲ ಅಂತ ನಾನು ಅನ್ಕೊಂಡ್ರೆ ನನಗೆ, ಅಥವಾ ಯಾರಾದ್ರು ಹೇಳಿದ್ರೆ ಸುಳ್ಳು. ನನಗೆ ಮಾತಾಡಕ್ ಬರುತ್ತೆ, ನನ್ ಮಾತಾಡಕ್ ಬರಲ್ಲ ಅಂತ ಯಾರಾದ್ರು ಹೇಳಿಲ್ಲ, ಬರುತ್ತೆ, ನಾನು ಸುಳ್ಳು ಅಂತ ಹೇಳ್ಬೋದು. ಈ ತರ ಯಾವ್ದಾದ್ರು ತಗೋಬಹುದು. ನಾನು ಈ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ನಿಮಗೆ ಯಾವ್ದು ಅನ್ಸುತ್ತೆ ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಆಕ್ಷನ್ ಅಲ್ಲಿ, ಓಕೆ, ಅಥವಾ ಇನ್ನೊಂದು ತಗೋಬಹುದು. ಸುಮಿತ್ರಾ, ನೀವು ಗಂಡ್ಸು. ಸುಳ್ಳು. ಹಾ, ಕನ್ಫರ್ಮ್ ಎಲ್ರಿಗೂ? ಎನಿ ಡೌಟ್? ಈಗ ಚೇತನ್ಗೆ ಹೇಳ್ತೀನಿ, ಚೇತನ್ ನೀನ್ ಹೆಣ್ಣಪ್ಪ ಅಂತೀನಿ, ಏನ್ ಹೇಳ್ತೀಯ ಚೇತನ್? ಸುಳ್ಳು ಅಂತೀಯ. ವೆರಿ ಸಿಂಪಲ್, ವೆರಿ ಕ್ಲಿಯರ್. ನಾವು ಹೇಳಿದ್ವಲ್ಲ, ಉಳಿದಿರೋದೆಲ್ಲದು ಸಹಿತ ನಾನು ಸೃಷ್ಟಿ ಮಾಡ್ಕೊಂಡಿರೋದು, ಇದು ಮಾತ್ರ ದೇವರು ಸೃಷ್ಟಿ ಮಾಡಿರೋದು, ಇದೇ ಸತ್ಯ ಅಂತ ಅಲ್ಲಿ ಹೇಳಿದೆ ಗೊತ್ತಾ ನೆನ್ನೆ ಪಾಯಿಂಟ್ ಅಲ್ಲಿ. ಈ ತರ ಇದು 100% ಸತ್ಯ. ಇದಕ್ಕೆ ನಾವು ಸೃಷ್ಟಿ ಮಾಡೋದನ್ನ ಸುಳ್ಳು ಮಾಡ್ಬೇಕು ಫಸ್ಟ್. ಕ್ಲಿಯರ್? ಓಕೆ, ಈಗ ಸುಮಿತ್ರ, ನಿಮ್ಮ ಲಿಮಿಟಿಂಗ್ ಬಿಲೀಫ್ ಏನು? ನನಗೆ ಬಿಸ್ನೆಸ್ ಮಾಡಕ್ಕಾಗಲ್ಲ, ಚಾಲೆಂಜಸ್ ಇದೆ ಅಂತ. ಚಾಲೆಂಜಸ್ ಇದೆ ಅಂತ. ಓಕೆ, ಈಗ ನನ್ನ ಬಿಸ್ನೆಸ್ ಅಲ್ಲಿ ಚಾಲೆಂಜಸ್ ಇದೆ. ಈ ಸೆಂಟೆನ್ಸ್ ತಗೊಳ್ಳೋಣವಾ? ಎಸ್ ಸರ್. ಈಗ ಅದನ್ನ ಸುಳ್ಳು ಮಾಡ್ಬೇಕಾ ಸತ್ಯ ಮಾಡ್ಬೇಕಾ? ಸುಳ್ಳು ಮಾಡ್ಬೇಕು. ಫಸ್ಟ್ ಸುಳ್ಳು ಮಾಡ್ಬೇಕು. ಆ ಸುಳ್ಳು ಮಾಡೋದಕ್ಕೆ ಈ 3 ವಿಷಯಕ್ಕೆ ಅದನ್ನ ನಾನು ಮರ್ಜ್ ಮಾಡ್ಬೇಕು. ಇದು ಒಂದ್ಸರಿ ಹೇಳ್ಕೋಬೇಕು. ಫಸ್ಟ್ ಈ 3 ಸರಿ ಹೇಳ್ಕೊಳ್ತೀನಿ. ಆಮೇಲೆ ಇದು ಒಂದ್ಸಾರಿ ನಿಮ್ಮ ಲಿಮಿಟಿಂಗ್ ಬಿಲೀಫ್ ಒಂದ್ಸಾರಿ, ಆಮೇಲೆ ಇದು ಒಂದ್ಸಾರಿ ನಿಮ್ ಲಿಮಿಟಿಂಗ್ ಬಿಲೀಫ್ ಒಂದ್ಸಾರಿ, ಒಂದ್ಸಲಿ ಅದು, ಒಂದ್ಸಲಿ ಇದು, ಒಂದ್ಸಲಿ ಇದು. ಇದನ್ನ ನಾನು ಸ್ಯಾಂಡ್ವಿಚ್ ಮಾಡ್ಬೇಕು. ಇದೇನೆ ಈ ಟೆಕ್ನಿಕ್. ಫಸ್ಟ್ ನೆಗೆಟಿವ್ ನ ಸುಳ್ಳು ಮಾಡ್ಬೇಕು, ಅದನ್ನ ಮಾಡೋಣ ಇವಾಗ. ಓಕೆ, ಈಗ ನಾನು ಹೇಳ್ತೀನಿ, ಸೇಮ್ ಥಿಂಗ್ ಹೇಳ್ತೀನಿ. ನೀವೇನ್ ಮಾಡ್ಬೇಕು ಗೊತ್ತಾ? ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ರಲ್ಲ, ಬಾಡಿ ಸಮೇತ ಫೀಲ್ ಮಾಡ್ತಾ, ಇಲ್ಲ ಸಿಂಪಲ್ ಸುಳ್ಳು. ಇದನ್ನ ಎಷ್ಟು ಹೇಳ್ತಿರೋ ಅಷ್ಟೇ ನಾಟಕೀಯವಾಗಿ ನನ್ನ ಕೈನಲ್ಲಿ ಬಿಸ್ನೆಸ್ ಮಾಡಕ್ಕಾಗಲ್ಲ ಅನ್ನೋದನ್ನು ಇಲ್ಲ ಅಂತಾನೆ ಹೇಳ್ಬೇಕು, ಸುಳ್ಳು ಅಂತಾನೆ ಹೇಳ್ಬೇಕು. ಅಂದ್ರೆ ನಾನು ಒಂದು ನಿಮ್ ತಲೆಯಲ್ಲಿ ಕೂರ್ಲಿಲ್ಲ ಅಂತೀನಿ, ಇಲ್ಲಪ್ಪ ಸುಳ್ಳು ಅಂತೀನಲ್ಲ, ಅಷ್ಟೇ ಸಿಂಪಲ್ ಆಗಿ ಅದೇ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ, ಅದೇ ಎಕ್ಸ್ಪ್ರೆಷನ್ ಅಲ್ಲಿ, ವಿತ್ ಅದೇ ಫೀಲಿಂಗ್ ಅಲ್ಲಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ನಿಮ್ಮ ಫೀಲಿಂಗ್ ಆಡ್ ಆಗುತ್ತೋ ಅಷ್ಟು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಲಿಮಿಟಿಂಗ್ ಬಿಲೀಫ್ ಶಿಫ್ಟ್ ಆಗುತ್ತೆ. ಇದನ್ನ ನೀವು ಶಿಫ್ಟ್ ಮಾಡ್ಬೇಕು. ಅವಾಗ ನಿಮ್ಮ ಮನಸ್ಥಿತಿ, ನಿಮ್ಮ ಬಿಲೀಫ್ ನಿಮಗೆ ಗೊತ್ತಾಗುತ್ತೆ ಪರ್ಸೆಂಟೇಜ್. ಓಕೆ, ಎಲ್ರು ಕೇಳಿಸ್ಕೊಳ್ಳಿ. ಎಲ್ರು ನಾನು ಇಲ್ಲಿ ಏನ್ ಮಾಡ್ತೀನಿ, ಇದನ್ನ ನೀವು ನಿಮಗೆ ನಿಮ್ ಬಿಲೀಫ್ ನ ಹಾಕೊಳ್ತೀರಾ. ಇದನ್ನ ಇಲ್ಲಿ ಆನ್ಲೈನ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ, ಆಮೇಲೆ ಸಪರೇಟ್ ಆಗಿ ನೀವು ನಿಮ್ ಪರ್ಸನಲ್ ನೀವು ಫ್ರೀ ಇದ್ದಾಗ ಅದು ಮಾಡ್ಕೊಳ್ತೀರಾ. ಓಕೆ ಓಕೆ, ಈಗ ಸುಮಿತ್ರ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಇದನ್ನೇ ನಾನು ರಿಪೀಟ್ ಮಾಡ್ತೀನಿ 3 ಸಾರಿ. ಟೋಟಲ್ 3 + 3. ಓಕೆ, ಪ್ಲಸ್ ನಿಮ್ಮದು ಲಿಮಿಟಿಂಗ್ ಬಿಲೀಫ್ ಅದು ಸಹಿತ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಟೋಟಲ್ 9 ಟೈಮ್ ಆಗುತ್ತೆ. ನೋಡ್ತಾ ಹೋಗೋಣ. ಎಸ್, ಇವಾಗ ಈಗ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ನಿಮ್ ತಲೆಯಲ್ಲಿ ಕೂರ್ಲಿಲ್ಲ, ಎಸ್ ಆರ್ ನೋ? ನೋ ಹೇಳಿ. ಓಕೆ, ನೋ ಹೇಳಿ. ನೋ, ಜಸ್ಟ್ ನೋ ಅಂತ ಹೇಳಿ. ಅದನ್ನ ನೋ ಮಾಡ್ತಾ ಹೋಗೋಣ ಈಗ. ಸುಳ್ಳು ಅಥವಾ ಓಕೆ, ನೋ ಅಂತ ಹೇಳೋಣ. ಎಸ್ ಆರ್ ನೋ? ನೋ. ನೆಕ್ಸ್ಟ್ ಎಸ್, ಅದನ್ನ ಮಾಡ್ತಾ ಹೋಗೋಣ. ಓಕೆ, ಯಾ. ನಿಮ್ಗೆ ಕಣ್ ಕಾಣಲ್ಲ, ಎಸ್ ಆರ್ ನೋ? ನೋ. ಎಸ್. ನಿಮ್ಗೆ ಮಾತಾಡಕ್ಕೆ ಬರಲ್ಲ, ಎಸ್ ಆರ್ ನೋ? ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಈಗ ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ ನಾನು. ಎಲ್ಲದರೂ ಮತ್ತೆ ರಿಪೀಟ್ ಮಾಡ್ತೀನಿ. ಇಷ್ಟೇ ಫೀಲಿಂಗ್ ಅಲ್ಲಿ ಇದೇ ಎಕ್ಸ್ಪ್ರೆಷನ್ ಹೇಳ್ಬೇಕು ನೀವು. ಓಕೆ, ನಿಮ್ ತಲೆಯಲ್ಲಿ ಕೂರ್ಲಿಲ್ಲ, ಎಸ್ ಆರ್ ನೋ? ನೋ. ನಿಮಗೆ ಕಣ್ ಕಾಣಲ್ಲ, ಎಸ್ ಆರ್ ನೋ? ನಿಮಗೆ ಮಾತಾಡಕ್ಕೆ ಬರಲ್ಲ, ಎಸ್ ಆರ್ ನೋ? ಓಕೆ, ಕ್ಲಿಯರ್. ಈಗ ನಾನು ಅದನ್ನ ನಿಮ್ಮ ಲಿಮಿಟಿಂಗ್ ಬಿಲೀಫ್ ನ ಹಾಕ್ತೀನಿ. ಅದನ್ನ ಇಷ್ಟೇ ಸಿಂಪಲ್ ಆಗಿ ನೀವು ಹೇಳ್ಬೇಕು, ನೋ ಅಂತ. ಓಕೆ, ನಿಮಗೆ ಬಿಸ್ನೆಸ್ ಮಾಡಕ್ ಆಗಲ್ಲ, ಅದನ್ನ ನೀವು ನೋ ಅನ್ಬೇಕು. ಎಸ್, ಅದನ್ನ ಇದಕ್ಕೆ ಹಾಕ್ತೀನಿ. ಈಗ ಇದನ್ನ ಸ್ಪೀಡ್ ಆಗಿ ಮಾಡ್ತೀನಿ ನಾನು. ಫಸ್ಟ್ ಸ್ಲೋ ಮಾಡ್ತೀನಿ, ಆಮೇಲೆ ಸ್ಪೀಡ್ ಆಗಿ ಮಾಡ್ತೀನಿ. ನೀವು ಇದನ್ನ ಸ್ಪೀಡ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಎಸ್. ಈಗ ನಿಮ್ ತಲೆಯಲ್ಲಿ ಕೂರ್ಲಿಲ್ಲ, ಎಸ್ ಆರ್ ನೋ? ವೆರಿ ಕ್ಲಿಯರ್. ಅದೇ ತರ ನಿಮಗೆ ಬಿಸ್ನೆಸ್ ಮಾಡಕ್ಕಾಗಲ್ಲ, ಎಸ್ ಆರ್ ನೋ? ಈಗ ಸ್ವಲ್ಪ ಇನ್ನು ಯೋಚನೆ ಮಾಡ್ತಿದ್ದೀರಾ. ಅದು ಯೋಚನೆ ಮಾಡೋದಕ್ಕಿಂತ ಮೊದ್ಲೇ ನೋ ಹೇಳ್ಬಿಡ್ಬೇಕು. ಯೋಚನೆ ಮಾಡೋದಂಗೆ ಕ್ಲಿಯರ್ ನೋ ಅಂತ.
ಕೂದ್ಲಿಗೆ ಎಷ್ಟು ಸ್ಟ್ರಾಂಗ್ ಆಗಿ ನೋ ಅಂತೀನೋ ಅಷ್ಟೇ ಸ್ಟ್ರಾಂಗ್ ಇದಕ್ಕೂ ಬರ್ಬೇಕು. ಇದೇ ಪ್ರಾಕ್ಟೀಸ್ ಆಗ್ಬೇಕು. ಓಕೆ 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 ಫೈನ್. ಇದೇ ತರ ನೆಕ್ಸ್ಟ್ ನಿಮಗೆ ಕಣ್ ಕಾಣೋದಿಲ್ಲ, ಎಸ್ ಆರ್ ನೋ? ನೋ ನಿಮಗೆ ಬಿಸ್ನೆಸ್ ಮಾಡಕ್ಕಾಗಲ್ಲ, ಎಸ್ ಆರ್ ನೋ? ನೋ ನಿಮಗೆ ಮಾತಾಡಕ್ಕೆ ಬರಲ್ಲ, ಎಸ್ ಆರ್ ನೋ? ನೋ ನಿಮಗೆ ಬಿಸ್ನೆಸ್ ಮಾಡಕ್ಕೆ ಆಗಲ್ಲ, ಎಸ್ ಆರ್ ನೋ? ನೋ ಓಕೆ ಕ್ಲಿಯರ್? ಓಕೆ ಈಗ ಇನ್ನೊಂದ್ಸರಿ. ಓಕೆ ಓಕೆ ಎಸ್. ಈಗ ನಾನು ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ಓಕೆ ನಿಮ್ ತಲೆನಲ್ಲಿ ಕೂರ್ಲಿಲ್ಲ, ಎಸ್ ಆರ್ ನೋ? ನೋ ನಿಮಗೆ ಬಿಸ್ನೆಸ್ ಮಾಡಕ್ಕಾಗಲ್ಲ, ಎಸ್ ಆರ್ ನೋ? ನೋ ನಿಮಗೆ ಕಣ್ ಕಾಣಲ್ಲ, ಎಸ್ ಆರ್ ನೋ? ನೋ ನಿಮಗೆ ಬಿಸ್ನೆಸ್ ಮಾಡಕ್ಕಾಗಲ್ಲ, ಎಸ್ ಆರ್ ನೋ? ನೋ ನಿಮಗೆ ಮಾತಾಡಕ್ಕೆ ಬರೋದಿಲ್ಲ, ಎಸ್ ಆರ್ ನೋ? ನೋ ನಿಮಗೆ ಬಿಸ್ನೆಸ್ ಮಾಡಕ್ಕೆ ಆಗಲ್ಲ, ಎಸ್ ಆರ್ ನೋ? ನೋ ಓಕೆ. ಈ ಪ್ರಾಕ್ಟೀಸ್ ಮಾಡಿದಾಗ ಈಗ ನಿಮಗೆ ಆ ಫೀಲ್ ಬಗ್ಗೆ ಹೇಳಿ, ಹೇಗೆ ಅನಿಸ್ತಿದೆ? ಅದೊಂಥರ ಲೈಕ್ ಅದು ಸುಳ್ಳು ಹೋಗ್ತಿದೆ ನನ್ನಿಂದ ಅಂತಾನೆ ಅನ್ನಿಸ್ತಿದೆ. ಇಟ್ ಇಸ್ ಈಸಿ ಫಾರ್ ಹೋಗ್ತಿದೆ. ಹಾ ಎಸ್, ಇಷ್ಟೇ. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಟೆಕ್ನಿಕ್. ಈಗ ಅದು Okay. ನಿಮ್ಮಿಂದ ಬಿಡುಗಡೆ ಆಗ್ತಿದೆ, ಸ್ವಲ್ಪ ಅದು ಗ್ರಿಪ್ ಕಡಿಮೆ ಆಯ್ತಾ? ಎಸ್ ಸರ್, ಒಂಥರ ಮನ್ಸಿಗೆ ಹಗುರ ಅನ್ನಿಸ್ತಿದೆ, ಹಗುರ ಲೈಟ್ ಅನ್ನಿಸ್ತಿದೆ. ಆಗ್ತಿದೆ. ಈಗ ಹೇಳಿ ನನಗೆ ಹಾ. ಪರ್ಸೆಂಟೇಜ್ ಹೇಳಿ, ನಂಬರ್. 10 ನಿಮಿಷ ಮೊದಲು ಔಟ್ ಆಫ್ 10 ಎಷ್ಟಿತ್ತು? ಈಗ ಎಷ್ಟಿದೆ? 10 ಇತ್ತು ಸರ್, 10 ಹಾ? ಇದೆ. 10 ಇದೆ. ಇತ್ತು. ಈಗ ಹೌದು. ಎಷ್ಟಿದೆ ಅದು? ಆಲ್ಮೋಸ್ಟ್ 5 ಇಳಿದೋಯ್ತು ಸರ್. 5 ಬಂದಿದೆ. ವೆರಿ ಗುಡ್. ಒಂದು ಎಕ್ಸರ್ಸೈಸ್ಗೆ 5 ಬಂದಿದೆ. ಎಸ್ 10 ಇಂದ 5 ಬಂದಿದೆ. ಓಕೆ. Yes. ಈಗ ಇದಕ್ಕೆ ನಾವು ಎಂಪವರಿಂಗ್ ಬಿಲೀಫ್ ನ ಶಿಫ್ಟ್ ಮಾಡೋಣ ಫಸ್ಟ್. ಓಕೆ, ಎಲ್ಲರೂ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇದೊಂದು ನಾನು ಡೆಮೋ ಮಾಡ್ತೀನಿ. ಇವಾಗ ಸೇಮ್ ಸೆಂಟೆನ್ಸ್ ಗೆ ಎಂಪವರಿಂಗ್ ಬಿಲೀಫ್ ಏನು? ಎಸ್ ಅನ್ನೋದನ್ನ. ಅಲ್ಲ, ಫಸ್ಟ್ ಸೆಂಟೆನ್ಸ್ ಫಾರ್ಮ್ ಮಾಡೋಣ. ಓಕೆ, ಏನ್ ಸೆಂಟೆನ್ಸು? ನಾನು ನನಗೆ- ಬಿಸ್ನೆಸ್ ತುಂಬಾ ಚೆನ್ನಾಗಿ ಮಾಡ್ತೀನಿ. ವೆರಿ ಗುಡ್. ನನ್ನ ನಾನು- ಬಿಸ್ನೆಸ್ ನಾನು ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ಮಾಡ್ತಿದ್ದೀನಿ. ನನಗ್ ಚೆನ್ನಾಗಿ ಮಾತಾಡಕ್ ಬರುತ್ತೆ. ಇಲ್ಲ, ಇದೊಂದು ತಗೊಳ್ಳಿ ಫಸ್ಟ್. ಈ ಬೇರೆದಕ್ಕೆ Okay. ಹೋಗ್ಬೇಡಿ, ಇದೊಂದೇ ಫಸ್ಟ್ Okay. ಕಂಪ್ಲೀಟ್ ಆಗ್ಬಿಡ್ಬೇಕು. ಓಕೆ, ಸಾರಿ ಸರ್. ಓಕೆ ಓಕೆ, ಈಗ ಇದು ಗ್ಯಾರಂಟಿಗೆ ಬರುತ್ತೆ. ಓಕೆ ಓಕೆ, ಹಾ. ಈಗ ನಾನು ಹೇಳ್ತೀನಿ. ಇವಾಗ ನೀವು ಅದನ್ನ ನೋ ಹೇಗೆ ಮಾಡಿದ್ರಿ ಹಾಗೆ ಇವಾಗ ಎಸ್ ಮಾಡ್ಬೇಕು. ಓಕೆ ಓಕೆ, ಶೋರ್ ಸರ್. ಈಗ ಅದನ್ನ ನಾನು ಸತ್ಯ ಮಾಡ್ಬೇಕು. ಓಕೆ ಓಕೆ ಓಕೆ, ಈಗ Yes. ಇದು ಸತ್ಯ ಆಗ್ಬೇಕು ಅಂದ್ರೆ ಈಗ ಅವಾಗ ಹೇಳಿದ್ರಿ ನೀವು ಕೂರ್ಲಿಲ್ಲ ಅಂದಾಗ ನೋ ನೋ ಹೇಳಿದ್ರಿ. ಈಗ ನಾನು ಹೇಳ್ತಾ ಇದೀನಿ ಸೇಮ್ ಕ್ವಶನ್. ಈಗ ಅದನ್ನ ಎಸ್ ಹೇಳ್ತೀರಾ, ಓಕೆ ಅದನ್ನ ಎಸ್ ಹೇಳ್ತೀರಾ. ಇದು ಆಗುತ್ತೆ ಅಂತ ಎಸ್ ಹೇಳ್ತೀರಾ. ನನ್ನ ಬಿಸ್ನೆಸ್ ಸುಲಭವಾಗಿ ಆಗ್ತಿದೆ. ಕರೆಕ್ಟ್? ಎಸ್, ಏನ್ ಎಕ್ಸಾಕ್ಟ್ ಸೆಂಟೆನ್ಸ್ ಹೇಳಿ? ನಾನು ಬಿಸ್ನೆಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀನಿ. ನಾನು ಹಾ. ನನ್ನ ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ಮಾಡ್ತಿದ್ದೀನಿ. ಹ್ಮ್. ಈ ಬಿಲೀಫ್ ನ ನಾನು ಶಿಫ್ಟ್ ಮಾಡ್ಬೇಕು. ಎಸ್ ಓಕೆ, ಇವಾಗ ಈ ಬಿಲೀಫಿಗೆ ಫಸ್ಟ್ ನಿಮಗೆ ಗ್ಯಾರಂಟಿಯಾಗಿ ಎಸ್. ಓಕೆ ಓಕೆ, ಇವಾಗ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ನಾನು ಹೇಳಿದ್ದು ಅವಾಗಲೇ ಕೂದಲು ಇಲ್ಲ ಅಂದಿದ್ದಕ್ಕೆ ನೀವು ನೋ ಅಂದ್ರಿ. ಓಕೆ, ಇವಾಗ Yes. ನಾನು ಕೂದಲು ಇದೆ ಎಸ್ ಆರ್ ನೋ ಅಂತ ಹೇಳಿದಾಗ ನಾನು ಇಲ್ಲ ಅಂತೀನಿ, ನೀವು ಅದೇ ಎಸ್ ಅಂತೀರಿ. ಓಕೆ ಅವಾಗ ನೋ ಹೇಳಿದ್ರಿ. ಎಸ್ ಓಕೆ, ಈಗ ಅದನ್ನ ಎಸ್ ಹೇಳ್ತೀರಾ. ಎಸ್ ಓಕೆ ಓಕೆ, ಈಗ ಆ ಬಿಲೀಫ್ ನನಗೆ ಕೂದಲು ಎಷ್ಟು ಇದೆ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನನ್ನ ಕೆಲಸ, ನನ್ನ ಲಿಮಿಟಿಂಗ್ ಬಿಲೀಫ್ ಶಿಫ್ಟ್ ಆಯ್ತು ಅಂತ. ಅವಾಗ್ಲೇ ಕೂದಲು ಇಲ್ಲ ಅನ್ನೋದು ಎಷ್ಟು ಸುಳ್ಳು ಅಷ್ಟೇ ಸುಳ್ಳು ನನ್ನ ಲಿಮಿಟಿಂಗ್ ಬಿಲೀಫ್. ಹ್ಮ್. ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಏನೇ ಕ್ವಶನ್ ಇದ್ರೆ ಆಮೇಲೆ ತಗೊಳ್ಳೋಣ. ಈಗ ನೀವು ಮಾಡ್ಬೇಕಾದ್ರೆ ಇಷ್ಟೇ. ಈಗ ನಾನು ಸೇಮ್ ಥಿಂಗ್ ಹೇಳ್ತೀನಿ, ನೀವು ಅದನ್ನ ಸ್ಟ್ರಾಂಗ್ ಆಗಿ ಹೇಳ್ತೀರಾ ಎಸ್ ಅಂತ. ಅದೇ ತರ ಇದನ್ನು ಎಸ್ ಅಂತ ಹೇಳ್ತೀರಾ. ಅವಾಗಲೇ ನೋ ಹೇಳಿದ್ರೆ ಈಗ ಎಸ್ ಹೇಳ್ತೀರಾ. ಅಷ್ಟೇ, ಸಿಂಪಲ್ ಆಗಿ ಹೇಳ್ತೀರಾ. ಓಕೆ ಓಕೆ, ಈಗ ನಿಮ್ ತಲೆನಲ್ಲಿ ಕೂದಲಿದೆ, ಎಸ್ ಆರ್ ನೋ? ಎಸ್ ಎಸ್. ನಿಮಗೆ ಕಣ್ಣು ಕ್ಲಿಯರ್ ಆಗಿ ಕಾಣ್ತಾ ಇದೆ, ಎಸ್ ಆರ್ ನೋ? ಎಸ್ ನಿಮಗೆ ಮಾತಾಡಕ್ ಸಿಂಪಲ್ ಆಗಿ ಮಾತಾಡಕ್ ಬರ್ತಿದೆ, ಎಸ್ ಆರ್ ನೋ? ಎಸ್ ಎಸ್ ನಿಮಗೆ ನಿಮ್ ತಲೆಯಲ್ಲಿ ಕೂದಲಿದೆ, ಎಸ್ ಆರ್ ನೋ? ಎಸ್ ಕಣ್ ಚೆನ್ನಾಗಿ ಕಾಣ್ತಾ ಇದೆ, ಎಸ್ ಆರ್ ನೋ? ಎಸ್ ನಿಮಗೆ ಮಾತಾಡಕ್ ಚೆನ್ನಾಗಿ ಬರುತ್ತೆ, ಎಸ್ ಆರ್ ನೋ? ಎಸ್ ಈಗ ಶಿಫ್ಟ್ ಮಾಡೋಣ. ನಾನು ಬಿಸ್ನೆಸ್ ನ ಸುಲಭವಾಗಿ ಮಾಡ್ತಿದ್ದೀನಿ. ಓಕೆ ಓಕೆ ಓಕೆ, ಈಗ ಒಂದ್ಸಲ ಹೇಳಿ, ನಾನು ಬಿಸ್ನೆಸ್ ನ ಸುಲಭವಾಗಿ ಮಾಡ್ತಾ ಇದ್ದೀನಿ, ಎಸ್ ಆರ್ ನೋ? ಎಸ್ ಈಗ ನಿಮ್ ತಲೆಯಲ್ಲಿ ಕೂದಲು ಇದೆ, ಎಸ್ ಆರ್ ನೋ? ಎಸ್ ನೀವು ಬಿಸ್ನೆಸ್ ನ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಎಸ್ ಆರ್ ನೋ? ಎಸ್
ನಿಮ್ಮ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ ಹೆಸರ್ನು? ಎಸ್ ನೀವು ಬಿಸ್ನೆಸ್ ನ ಚೆನ್ನಾಗಿ ಮಾಡ್ತಾ ಇದ್ದೀರಾ ಹೆಸರ್ನು? ಎಸ್ ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಹೆಸರ್ನು? ಎಸ್ ನೀವು ಬಿಸ್ನೆಸ್ ನ ಸುಲಭವಾಗಿ ಮಾಡ್ತಿದ್ದೀರಾ ಹೆಸರ್ನು? ಎಸ್ ಓಕೆ, ಇನ್ನೊಂದ್ಸಲ ಸ್ಪೀಡ್ ಆಗಿ ಮಾಡೋಣ. ಇನ್ನೊಂದ್ ಸ್ವಲ್ಪ Okay. ಸ್ಪೀಡ್. ಓಕೆ, ನಿಮ್ ತಲೆಯಲ್ಲಿ ಕೂದಲಿದೆ ಹೆಸರ್ನು? ಎಸ್ ನೀವು ಬಿಸ್ನೆಸ್ ನ ಸುಲಭವಾಗಿ ಮಾಡ್ತಾ ಇದ್ದೀರಾ ಹೆಸರ್ನು? ಎಸ್ ನಿಮ್ ಕಣ್ಣು ಕ್ಲಿಯರ್ ಆಗಿ ಕಾಣ್ತಾ ಇದೆ ಹೆಸರ್ನು? ಎಸ್ ನಿಮ್ ಬಿಸ್ನೆಸ್ ಸುಲಭವಾಗಿ ಆಗ್ತಾ ಇದೆ ಹೆಸರ್ನು? ಎಸ್ ನೀವು ಮಾತಾಡೋದು ಸುಲಭವಾಗಿ ಮಾತಾಡ್ತಾ ಇದ್ದೀರಾ ಹೆಸರ್ನು? ಎಸ್ ನಿಮ್ಮ ಬಿಸ್ನೆಸ್ ಸುಲಭವಾಗಿ ಆಗ್ತಾ ಇದೆ ಹೆಸರ್ನು? ಎಸ್ ಎಸ್. ಈಗ ಎಸ್ ಅನ್ನೋದು ಸುಲಭವಾಗಿ ಬಂತು, ಅವಾಗ Yes. ಅದನ್ನ ನೋ ಅನ್ನೋದು ಸುಲಭವಾಗಿ ಆಯ್ತು. ಈಗ ಹೇಳಿ ಪರ್ಸೆಂಟೇಜ್ ಏನಾಯ್ತು ಡಿಫ್ರೆನ್ಸ್? ತುಂಬಾ ಹೈ ಆಯ್ತು ಸರ್ ಫ್ರೀಕ್ವೆನ್ಸಿ. ಎಸ್ ಹೇಳ್ದಷ್ಟು ಆ ಜೋಶು, ಆ ಸೆಲ್ಫ್ ವರ್ತ್ ಇದೆ, ನಾನ್ ಕ್ವಾಲಿಫೈಡ್ ಅಲ್ಲ ಅನ್ನೋದು ಎಲ್ಲ ಹೋಯ್ತು. ಓಕೆ, ಆದ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು. ವೆರಿ ಗುಡ್. ಈಗ ಔಟ್ ಆಫ್ 10 ಇದ್ದು 5 ಬಂತು, ಈಗ ಎಷ್ಟಿದೆ? ಇವಾಗ ಅದು ನೋ ಅನ್ನೋದು ಲೈಕ್ 2 ಇಳಿತು ಸರ್. 5 ಇಂದ ಇನ್ನೂ ಕಡಿಮೆ ಆಯ್ತು. ಹಾ, ಈಗ ನೋ ಅನ್ನೋದು ಕಡಿಮೆ ಆಯ್ತು, ಎಸ್ ಜಾಸ್ತಿ ಆಯ್ತು. ಹಾ ಎಸ್. ಓಕೆ, ವೆರಿ ಗುಡ್. ಇವಾಗ ಜಸ್ಟ್ ಎಲ್ಲರೂ ಸಹಿತ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಮಿತ್ರಾಗೆ ಕಂಗ್ರಾಚುಲೇಷನ್ಸ್ ಹೇಳಿ ಫಾರ್ ಶಿಫ್ಟಿಂಗ್ ದಿ ಬಿಲೀಫ್. ಕಂಗ್ರಾಚುಲೇಷನ್ಸ್ ಫಾರ್ ಶಿಫ್ಟಿಂಗ್ ಯುವರ್ ಲಿಮಿಟಿಂಗ್ ಬಿಲೀಫ್ ಅಂತ. ಸರ್ ತುಂಬಾ ಖುಷಿ ಆಗ್ತಿದೆ ಸರ್. ಆ ನಂಬಿಕೆ ಜಾಸ್ತಿ ಆಯ್ತು. ಆ ಫ್ರೀಕ್ವೆನ್ಸಿ ಲೆವೆಲ್ಸ್ ಏನ್ ಮೈಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಅದು ಜಾಸ್ತಿ ಆಯ್ತು. ಓಕೆ, ವೆರಿ ಗುಡ್. ಇನ್ನರ್ ವಾಯ್ಸ್ ಹಾಗೆ ಸ್ಟಾಪ್ ಆಗುತ್ತೆ, ಹಾ, ಪುಷ್ ಮಾಡುತ್ತೆ ಮುಂದಕ್ಕೆ ಹೋಗೋದಕ್ಕೆ. ಎಕ್ಸಾಕ್ಟ್ಲಿ. ನಾವೇನ್ ಹೇಳಿದ್ವಲ್ಲ, ಅನ್ಲಿಮಿಟೆಡ್ ಪೊಟೆನ್ಶಿಯಲ್ ಇದೆ. ನಿಮ್ದು ಲಿಮಿಟಿಂಗ್ ಬಿಲೀಫ್ ಇತ್ತು, ಲಿಮಿಟಿಂಗ್ ಆಕ್ಷನ್ ಆಗ್ತಿತ್ತು, ಲಿಮಿಟಿಂಗ್ ರಿಸಲ್ಟ್ ಬರ್ತಿತ್ತು. ಈಗ ಅನ್ಲಿಮಿಟೆಡ್ ಪೊಟೆನ್ಶಿಯಲ್ಗೆ ಅನ್ಲಿಮಿಟೆಡ್ ಬಿಲೀಫ್ ನ ಎಂಪವರಿಂಗ್ ಬಿಲೀಫ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರಿ. ಇವಾಗ ಎಂಪವರಿಂಗ್ ಆಕ್ಷನ್ ನಂಬರ್ ಆಫ್ ಟೈಮ್ ಆಕ್ಷನ್ ಮಾಡ್ತೀರಿ, ತುಂಬಾ ದೊಡ್ಡದಾಗಿ ಆಕ್ಷನ್ ಮಾಡ್ತೀರಾ, ರಿಸಲ್ಟ್ ಬಂದೇ ಬರುತ್ತೆ. ಇದನ್ನ ನೀವು ಮಿನಿಮಮ್ ಒಂದು ದಿನಕ್ಕೆ ಒಮ್ಮೆನಾದ್ರು ಮಾಡ್ಕೋಬೇಕು ಓಕೆ ಶೋರ್ ಈ ಸರ್. ಪ್ರೋಸೆಸ್ ನ. ಓಕೆ ಓಕೆ, ಶೋರ್ ಸರ್, ಶೋರ್. ಎಸ್. ಓಕೆ, ಇವಾಗ ಜಸ್ಟ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪರ್ಫೆಕ್ಟ್. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು ಸರ್. ಯಾ, ಓಕೆ ಫೈನ್. ಇವಾಗ ನನಗೆ ಹ್ಯಾಂಡ್ ರೈಸ್ ಮಾಡಿ ಏನ್ ನಿಮಗೆ ಡಿಫ್ರೆನ್ಸ್ ಆಯ್ತು ಜಸ್ಟ್ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು. ನಾನು ಅನ್ಮಿಟ್ ಕೊಡ್ತೀನಿ. ನಿಮ್ಮ ಯಾವುದು ಬಿಲೀಫ್ ಇತ್ತು, ಯಾವುದು ಶಿಫ್ಟ್ ಆಯ್ತು, ಪರ್ಸೆಂಟೇಜ್ ಹೇಳಿ. ಎಷ್ಟು ಪರ್ಸೆಂಟೇಜ್ ಶಿಫ್ಟ್ ಆಯ್ತು ಅನ್ಸ್ತು ನಿಮಗೆ? ನಿಮ್ಮ ಬಿಲೀಫ್ನ ತಗೊಳ್ಳಿ, ಅದನ್ನ ಜಸ್ಟ್ ಯಾವ್ದಿತ್ತು, ಎಷ್ಟು ಪರ್ಸೆಂಟೇಜ್ ಶಿಫ್ಟ್ ಆಯ್ತು ಅಂತ ಅನಿಸ್ತು ನೀವು ಮಾಡ್ಕೊಂಡಿದ್ದಕ್ಕೆ. ಎಸ್ ಸರ್, ಶ್ರೀಲತಾ, ಯಾವುದು ಎಷ್ಟು ಪರ್ಸೆಂಟೇಜ್ ಅಷ್ಟೇ? ಹಲೋ ಸರ್, ಮೇಕಿಂಗ್ ಮನಿ ಈಸ್ ನಾಟ್ ಈಸಿ ಅಂತ ಇತ್ತು, ಈಗ ಮೇಕಿಂಗ್ ಮನಿ ಇಸ್ ವೆರಿ ಈಸಿ ಅಂತ ಗೊತ್ತಾಯ್ತು. 80% ಸರ್. ಓಕೆ, ಫ್ಯಾಂಟಾಸ್ಟಿಕ್. ಅಂದ್ರೆ ಈಗ 10 ಇದ್ದಿದ್ದು 2 ಬಂತು. ಎಸ್ ಸರ್. ಓಕೆ, ಎಲ್ಲರೂ ಈಗ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡ್ಬಿಡಿ, ಅದೇ ಬೆಸ್ಟ್. ನಾನು ಇಲ್ಲೂ ತಗೊಳ್ತಾ ಇರ್ತೀನಿ ಕೆಲವೊಬ್ರು. ಓಕೆ, ನೆಕ್ಸ್ಟ್ ಉಷಾ ಪಾಟೀಲ್. ಎಷ್ಟು ಪರ್ಸೆಂಟೇಜ್ ಬಂತು ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ ಉಳಿದವರು. ಉಷಾ ಮೇಡಮ್ 60, 10 to 5. ವೆರಿ ಗುಡ್. 3. ಉಷಾ ಮೇಡಮ್ ಹೇಳ್ತೀರಾ? ಎಸ್ ಸರ್. ಎಸ್ ಮ್ಯಾಮ್. ಏನಿತ್ತು ಲಿಮಿಟಿಂಗ್ ಬಿಲೀಫ್, ಏನ್ ಶಿಫ್ಟ್ ಮಾಡ್ಕೊಂಡ್ರಿ? ಸರ್ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಥ್ಯಾಂಕ್ ಯು ಸರ್. ಸರ್ ಒಂದು ಕನ್ಫ್ಯೂಸ್ ಆಯ್ತು ಇಲ್ಲಿ. ಇಲ್ಲ, ಕನ್ಫ್ಯೂಷನ್ ಕೊನೆ, ಕ್ವಶನ್ಸ್ ಕೊನೆಗೆ. ನಿಮಗೆ ಶಿಫ್ಟ್ ಆಗಿದ್ರೆ ಮಾತ್ರ ಹೇಳಿ. ಓಕೆ ಸರ್, 75% ನನಗೆ ಕ್ಲಿಯರ್ ಆಗಿದೆ ಸರ್. ಕ್ಲಿಯರ್ ಆಗಿದೆ. ಓಕೆ, ಥ್ಯಾಂಕ್ ಯು. ಓಕೆ ಫೈನ್. ಇಲ್ಲೇ ಬಿಸ್ನೆಸ್ ಡೆವಲಪ್ಮೆಂಟು 80%, 50%, ಬಿಸ್ನೆಸ್ 10 to 7. ವೆರಿ ಗುಡ್. ಇದನ್ನೇ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಇದೇ ನಿಮಗೆ 100% ಇಂದ ಇದು ಮೈಂಡ್ ಮತ್ತೆ 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 ತಮಗೆ ತಂದು ಕೊಡ್ತಿರುತ್ತೆ. ಇದನ್ನ ನಾನು ಮತ್ತೆ ರೀಪ್ರೋಗ್ರಾಮ್ ಮಾಡ್ತಾ ಇರಬೇಕು. ಇದನ್ನ ಲಿಮಿಟಿಂಗ್ ಬಿಲೀಫ್ ನ ಶಿಫ್ಟ್ ಮಾಡ್ತಿರ್ಬೇಕು. ಇದಕ್ಕೆ ಹೇಳ್ತಿರೋದು ಶಿಫ್ಟಿಂಗ್ ಮೈ ಲಿಮಿಟಿಂಗ್ ಬಿಲೀಫ್ ಅಂತ. ಓಕೆ, ಕ್ಲಿಯರ್? ಇದನ್ನ ನಾವು ಕ್ಲಿಯರ್ ಆಗಿ ಸಿಂಪಲ್ ಆಗಿ ಮಾಡಬೇಕಾಗಿರೋ ಒಂದು ಪ್ರೋಸೆಸ್. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು. ಇನ್ಯಾರು ಚಾಟ್ ಮಾಡ್ಕೋಬೇಡಿ, ಸ್ಟಾಪ್ ಮಾಡಿ. ಥ್ಯಾಂಕ್ ಯು. ನಿಮ್ಗೆ ಏನೇನು ಯಾರಿಗೆ ಗೊತ್ತಿಲ್ಲ ಇದನ್ನ ನಾನು ನೆಕ್ಸ್ಟ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಕ್ವಶನ್ಸ್ ಏನಾರು ಇದ್ರೆ ಖಂಡಿತ ಅದನ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಒಂದೇ ನೀವು ತಗೋಬೇಕಾಗಿರೋದು, ನನಗೇನ್ ಲಿಮಿಟಿಂಗ್ ಬಿಲೀಫ್ ಇದೆ, ಏನ್ ಕಷ್ಟ ಅಂತಿದೆ, ನಾನೇನು ನೆನ್ನೆ ಹೇಳಿದೀನಿ, ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ನನ್ನ 3 ವಿಷಯನ ತಗೋಬೇಕು. ಅದನ್ನ ಫಸ್ಟ್ ಸುಳ್ಳು ಮಾಡಬೇಕು, ಆಮೇಲೆ ಸೆಂಟೆನ್ಸ್ ನ ಎಂಪವರಿಂಗ್ ಆಗಿ ಕನ್ವರ್ಟ್ ಮಾಡಬೇಕು, ಅದನ್ನ ನಾನು ಸತ್ಯ ಮಾಡಬೇಕು. ಇಷ್ಟು ಮಾತ್ರ ತಿಳ್ಕೊಳ್ಳಿ. ಓಕೆ,
ಇದು ನಮ್ಮ ಲಿಮಿಟಿಂಗ್ ಬಿಲೀಫ್, ಶಿಫ್ಟಿಂಗ್ ದಿ ಲಿಮಿಟಿಂಗ್ ಬಿಲೀಫ್ ಅನ್ನೋ ಒಂದು ಟಾಪಿಕ್ ಆಯ್ತು. ಈಗ ನಾವು ಹೋಗೋಣ ನೆಕ್ಸ್ಟ್ ಟಾಪಿಕ್ಗೆ. ಈಗ ನಾನು ನಿಮಗೆ ಫಸ್ಟು ಏನೇನಿದೆ ನಮ್ಮ ಟಾಪಿಕ್ ಕೊಟ್ಬಿಡ್ತೀನಿ, ಆಮೇಲೆ ನಾವು ಇದನ್ನ ವರ್ಕೌಟ್ ಮಾಡೋಣ. ಸಾಕಷ್ಟು ಕ್ವಶನ್ಸ್ ಬರ್ಬೋದು, ಚಾಲೆಂಜಸ್ ಬರ್ಬೋದು, ಕ್ವಶನ್ ಡೌಟ್ಸ್ ಬರ್ಬೋದು, ಇದೆಲ್ಲದಕ್ಕೂ ಸಹಿತ ವರ್ಕೌಟ್ ಮಾಡೋಣ. ಅದಕ್ಕೆಲ್ಲದಕ್ಕೂ ದಾರಿ ಇದೆ, ಯೋಚನೆ ಮಾಡಬೇಡಿ. ಓಕೆ, ಈಗ ಎಷ್ಟು ಜನ ಮಾರ್ನಿಂಗ್ ನಮ್ಮ DMP ಅಟೆಂಡ್ ಮಾಡ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ. DMP ಸಾರಿ ನೀವು ಜಾಸ್ತಿ ಇವರೇ ಮಾಡ್ತೀರಾ, ಯಾರು ಹ್ಯಾಂಡ್ ರೈಸ್ ಮಾಡಬೇಡಿ. ವೆಯ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಬೇಡಿ. ಕೇಳಿಸ್ಕೊಳ್ಳಿ. ಎಷ್ಟು ಜನ ಮಾಡ್ತಿಲ್ಲ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಮಾರ್ನಿಂಗ್ 5 to 6 ಗೊತ್ತಿಲ್ಲ ನನಗೆ, ಅಥವಾ ಬರ್ತಿಲ್ಲ, ನಾನು ಮಾಡೋಕ್ಕಾಗ್ತಿಲ್ಲ, ಬರ್ತಿಲ್ಲ, ಗೊತ್ತಿದ್ದು ಬೇರೆ ರೀಸನ್ ಕಡೆಯಿಂದ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಆ ಥರ ಹ್ಯಾಂಡ್ ರೈಸ್ ಮಾಡಿ. ರೀಸನ್ ಏನೇ ಆದ್ರೂ ತೊಂದರೆ ಇಲ್ಲ ನನಗೆ, ಯಾರು ಬರ್ತಿಲ್ಲ ಅಷ್ಟೇ ನನಗೆ ಬೇಕಷ್ಟೇ. ಬಿಕಾಸ್ ಅಲ್ಲಿರೋ ಟಾಪಿಕ್ನೇ ಇಲ್ಲಿ ನಾನು ಇವಾಗ ನೆಕ್ಸ್ಟ್ ತೊಗೊಳಕ್ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ. ಓಕೆ, ಇದ್ದೀರಾ ಸಾಕಷ್ಟು ಜನ, ಫೈನ್, ನೋ ಪ್ರಾಬ್ಲಮ್. ನಿಮಗೆ ಏನ್ ಪಾಸಿಬಿಲಿಟೀಸ್ ಮಾಡಬೇಕು ನೀವೇ ನೋಡಿ. ಓಕೆ, ಬಿಕಾಸ್ ದಟ್ ಈಸ್ ದಿ ಬಿಗ್ಗೆಸ್ಟ್, ಲಿಟ್ರಲಿ ಗ್ರೇಟೆಸ್ಟ್ ಸ್ಟೆಪ್ ನಾವು ತಗೊಂಡಿರೋದು ಗ್ರೂಪಲ್ಲಿ ಮಾಡ್ತಕ್ಕಂಥ ಈ DMP ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್. ಇದು ತುಂಬಾ ಪವರ್ಫುಲ್ ಇದೆ. ಈಗ ಅಲ್ಲಿರೋ ಒಂದು ಸಬ್ಜೆಕ್ಟ್ನ ಇವಾಗ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಆಫ್ಟರ್ ದ ಲಿಮಿಟಿಂಗ್ ಬಿಲೀಫ್ ನಾನು ನಿಮಗೆ ಹೇಳಿದ್ದೆ, ಒಂದು ಮೆಜಿಷಿಯನ್ ವರ್ಕ್ಶಾಪಿಗೆ ಬಂದಾಗ ನಿಮ್ಮ ಹೆಲ್ತ್, ವೆಲ್ತ್, ಲವ್ ಅಂಡ್ ಹ್ಯಾಪಿನೆಸ್ಸಿಗೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ವೆರಿ 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 ಪವರ್ಫುಲ್ ಅಸ್ತ್ರ, ಬ್ರಹ್ಮಾಸ್ತ್ರ, ಅದೇನೆ ಇದು. ಯಾವುದು? ಚಕ್ರ ಧ್ಯಾನ. ಸಾಕಷ್ಟು ನಿಮಗೆ ಗೊತ್ತಿರೋದಿದೆ. ನನಗೆ ಚಕ್ರ ಧ್ಯಾನ ಗೊತ್ತಾಗಿದ್ದು 2008 ಅಲ್ಲಿ, ಬಟ್ ಖಂಡಿತ ನಾನು ಮಾಡಿರ್ಲಿಲ್ಲ. ಅಲ್ಲಿಂದಂಗೆ ಸ್ವಲ್ಪ ತಿಳ್ಕೊಳ್ತಿದ್ದೆ. ಆದ್ರೆ ನನಗೆ ಹೈಯೆಸ್ಟ್ ಕನೆಕ್ಟ್ ಆಗಿದ್ದು ರೀಸೆಂಟ್ 2-3 ಮಂತ್ಸ್ ಬ್ಯಾಕ್, 2 ಮಂತ್ಸ್ ಎಕ್ಸಾಕ್ಟ್ಲಿ 1 ಮಂತ್ ಬ್ಯಾಕ್ ನಾನೊಂದು ಕೋರ್ಸ್ ಅಟೆಂಡ್ ಮಾಡಿದೆ ಅಲ್ವಾ, ಅಲ್ಲಿ ನನಗೆ ವಿಶೇಷವಾಗಿ ಕನೆಕ್ಟ್ ಆಯ್ತು ಈ ಟಾಪಿಕ್. ಅವಾಗ ನನಗೆ ಡಿಸೈಡ್ ಮಾಡಿದ್ದು, ನನಗೆ ಇಷ್ಟು ಪವರ್, ಲಿಟರಲಿ ಫಸ್ಟ್ ಟೈಮ್ ನಾನು ಎನರ್ಜಿನ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅವಾಗ ನಾನು ಇದನ್ನ ಎಲ್ರಿಗೂ ಹಂಚ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಇವಾಗ ಈ ಚಕ್ರ ಧ್ಯಾನ ಏನು, ಈ ಚಕ್ರಗಳು ಏನೇನು ಮಾಡುತ್ತೆ, ಈ ಚಕ್ರ ಧ್ಯಾನ ನಮ್ಮ ಕಂಪ್ಲೀಟ್, ನಮ್ಮ ಹೋಲಿಸ್ಟಿಕ್ ಗ್ರೋತ್ಗೆ, ನಮ್ಮ ಎಲ್ಲಾ ಈ ಅಂಶಗಳಿಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ ನೋಡ್ಬಿಟ್ಟು ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಡೈಲಿ ಆಲ್ರೆಡಿ ಕೆಲವೊಬ್ರು ಪ್ರಾಕ್ಟೀಸ್ ಮಾಡಿದಿರಿ, ಗೊತ್ತಿಲ್ಲದೆ ಪ್ರಾಕ್ಟೀಸ್ ಮಾಡ್ತಿದ್ದೀರಿ. ಕೆಲವೊಬ್ರು ಯಾರು 2ನೇ ತಾರೀಕು ಬಂದಿದ್ರಿ, ನೀವು ಅಲ್ಲಿ ಗೊತ್ತಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ. ಇಲ್ಲಿ 3 ತರದವರು ಇದ್ದೀರಾ. ಒಂದು ಗೊತ್ತಿದ್ದು ಪ್ರಾಕ್ಟೀಸ್ ಮಾಡ್ತಿರೋರು, ಗೊತ್ತಿಲ್ಲದಲ್ಲೇ ಪ್ರಾಕ್ಟೀಸ್ ಮಾಡ್ತಿರೋರು, ಇನ್ನೊಂದು ಪ್ರಾಕ್ಟೀಸ್ ಮಾಡ್ತಿಲ್ಲ, ಗೊತ್ತೂ ಇಲ್ಲ, ಆ ಕೆಟಗರಿಯವರು ಇದ್ದೀರಾ. ಈಗ ನೋಡ್ತಾ ಹೋಗೋಣ ಒಂದೊಂದೇ ಚಕ್ರಸ್. ಈ ಚಕ್ರಸ್ ಎಲ್ಲರಿಗೂ ಗೊತ್ತಿದೆ, ನಿಮ್ಗೆ ಇದುವರೆಗೂ ಗೊತ್ತಿರೋದು ಒಂದು. ಈಗ ಯಾರು ರಿಪೀಟರ್ಸ್ ಇದ್ದೀರಾ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಗೊತ್ತು ಅಂತ ನೋಡೋಕೋಬೇಡಿ. ಈಗ ಅಫರ್ಮೇಷನ್ ಅಲ್ಲಿ ಇನ್ನೂ ಸಾಕಷ್ಟು ಪಾಯಿಂಟ್ಸ್ ಆಡ್ ಆಗಿದೆ. ಎಲ್ಲಾ ಚಕ್ರಸ್ಗೂ ಇನ್ನೂ ಪವರ್ಫುಲ್ ಆಗಿರೋ ಪಾಯಿಂಟ್ಸ್ ಆಡ್ ಆಗಿದೆ. ಇವತ್ತು ಅದನ್ನ ನೀವು ನೋಡ್ತೀರಾ, ನಾಳೆ ಇದನ್ನ ನೀವು ಅಪ್ಡೇಟ್ ಕೂಡ ಆಗಿರುತ್ತೆ. ಇವತ್ತಿಂದ ಚಕ್ರ ಧ್ಯಾನ ಅಪ್ಡೇಟ್ ಆಗಿದೆ. ಓಕೆ, ಅಲ್ಲಿ ಇನ್ನೊಂದು ಚಾಲೆಂಜ್ ಇತ್ತು, ಅದು ಸಹಿತ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಅದಕ್ಕೆ ಒಂದು ಇವತ್ತಿಂದ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಓಕೆ, ಈಗ ಒಂದೊಂದೇ ಚಕ್ರ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಇಲ್ಲಿ ಈ ಚಕ್ರಗಳು ಎಲ್ಲೆಲ್ಲಿದೆ, ಇಲ್ಲಿ ಚಿತ್ರ ಕಾಣ್ತಾ ಇದೆ ನೋಡಿ. ನನ್ನ ಕೆಳಗಡೆ, ನನ್ನ ಬೆನ್ಮೂಳೆ ಕೆಳಭಾಗದಿಂದ ಹಿಡ್ಕೊಂಡು, ಓಕೆ, ಒಂದೊಂದು ಪಾರ್ಟಲ್ಲಿ ಒಂದೊಂದೊಂದೊಂದು ಇದೆ ಹೋಗ್ತದೆ, ಕೊನೆ ತನಕ ತಲೆ ಮೇಲೆ ಇರೋ ತನಕ 7 ಚಕ್ರಾಸ್ ಇದೆ. ಯಾವ್ಯಾವ್ದು ಎಲ್ಲೆಲ್ಲಿದೆ, ಅದೇನೇನು ಮಾಡುತ್ತೆ ನೀವು ನೋಡ್ತಾ ಹೋಗ್ತೀರಾ. ಈಗ ಒಂದೊಂದೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಒನ್ ಬಂದ್ಬಿಟ್ಟು ಮೂಲಾಧಾರ ಚಕ್ರ ಅಂತ. ಈ ಮೂಲಾಧಾರ ಚಕ್ರ ಎಲ್ಲಿರುತ್ತೆ, ಫಸ್ಟ್ ಸ್ಥಾನ ಎಲ್ಲಿರುತ್ತೆ ಅಂತ ಹೇಳ್ತೀನಿ. ಇದು ಬೆನ್ನು ಮೂಳೆ ಕೆಳ ತುದಿ ಭಾಗ, ಸ್ಪೈನಲ್ ಬೇಸ್ ಅಂತೀವಿ, ಅಲ್ಲಿರುತ್ತೆ. ಓಕೆ, ಇದ್ರದ್ದು ಕಲರ್ ಕೆಂಪು, ನೀವು ನೋಡ್ತಾ ಇದ್ದೀರಾ ಚಿತ್ರನ ಕಂಪ್ಲೀಟ್ ಸ್ಲೈಡು ಕೆಂಪಾಗಿದೆ. ಈ ಕೆಂಪು ನನಗೆ ವೆರಿ ವೆರಿ ಇಂಪಾರ್ಟೆಂಟ್. ಕೆಂಪು ಬಣ್ಣ ಈ ಚಕ್ರ ಆಕ್ಟಿವೇಟ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆಕ್ಚುಲಿ ನಾನು ಈ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದು 2 full days. ನಾನು ನಮ್ಮ ಫ್ಯಾಮಿಲಿ ಅಟೆಂಡ್ ಮಾಡಿದ್ವಿ, ಬೆಳಿಗ್ಗೆಯಿಂದ ರಾತ್ರಿ ತನಕ 2 full days ಮಾಡಿದ್ದು. ಬಟ್ ಅದರಲ್ಲಿರೋ ಇಂಪಾರ್ಟೆಂಟ್ ಗ್ಲಿಮ್ಸ್ ಮಾತ್ರ ನಿಮಗೆ ಕೊಡ್ತಾ ಇದ್ದೀನಿ ನಾನು. ಓಕೆ, ಇದರಲ್ಲೇನೆ ಮ್ಯಾಕ್ಸಿಮಮ್ ಬೆನಿಫಿಟ್ ಇದೆ, ಅದನ್ನ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಕೇಳಿಸ್ಕೊಳ್ಳಿ. ಇದಕ್ಕೆ ಮಂತ್ರ ಲಮ್, LAM ಅಂತ ಬರುತ್ತೆ. ಲಮ್, ನಾನು ಒಂದು ಕೆಂಪು ಬಣ್ಣನ ಕಲ್ಪಿಸ್ಕೋಬೇಕು, ಲಮ್ ಅಂತ ಉಚ್ಚಾರ ಮಾಡಬೇಕು. ಒಂದೊಂದು ಚಕ್ರಕ್ಕೂ ಸಹಿತ ಒಂದೊಂದು ಬಟನ್ ಇದೆ. ಆ ಬಟನ್ ಆನ್ ಆಗೋದು ಯಾವಾಗ ಅಂದ್ರೆ ನಾನು ಆ ಪದನ ಉಚ್ಚಾರ ಮಾಡಿದಾಗ, ಆ ಸೌಂಡಿಗೆ ಬೆಲೆ, ಅಷ್ಟು ಶಕ್ತಿ ಇದೆ. ಅದು ಲಮ್ ಅಂತ. ನೆಕ್ಸ್ಟ್ ಇದನ್ನ ನಾನು 2 ಆಗುತ್ತೆ. ಎಲ್ಲಾ ಚಕ್ರಗಳು
ಬ್ಯಾಲೆನ್ಸ್ ಆಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಇದ್ರೆ ಒಂದು ಬೆನಿಫಿಟ್, ಇಂಬ್ಯಾಲೆನ್ಸ್ ಆದ್ರೆ ಒಂದು ಸೈಡ್ ಎಫೆಕ್ಟ್. ಇಂಬ್ಯಾಲೆನ್ಸ್ ಇದ್ರೆ ನೆಗೆಟಿವ್ ಎಫೆಕ್ಟ್, ಬ್ಯಾಲೆನ್ಸ್ ಆದ್ರೆ ಪಾಸಿಟಿವ್ ಎಫೆಕ್ಟ್ ಇದೆ ಎಲ್ಲಾ ಚಕ್ರಗಳಿಗೂ. ಈಗ ನೋಡ್ತಾ ಹೋಗೋಣ. ಈ ಚಕ್ರ ಬ್ಯಾಲೆನ್ಸ್ ಆದ್ರೆ ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಭದ್ರತೆ ಜಾಸ್ತಿ ಆಗುತ್ತೆ, ಸೇಫ್ಟಿ, ಓಕೆ, ನೆಲೆಯ ಜೀವನ, ಓಕೆ, ನಾವೊಂಥರ ಗ್ರೌಂಡೆಡ್ ಆಗ್ತೀವಿ, ಅಂಡ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಯಾರಿಗೆಲ್ಲ ಮೂಲಾಧಾರ ಚಕ್ರ ವೀಕ್ ಇರುತ್ತೆ ಅವರಿಗೆ ಇವು ಕಡಿಮೆ ಇರುತ್ತೆ. ಏನಿರುತ್ತೆ, ಅಸಮತೋಲನದಲ್ಲಿದ್ರೆ ಅವ್ರಿಗೆ ಭಯ ಜಾಸ್ತಿ ಇರುತ್ತೆ, ಅಸ್ಥಿರತೆ, ಆತಂಕ, ಅವರು ಯಾವಾಗ್ಲೂ ದೂರ್ತಾ ಇರ್ತಾರೆ ಇನ್ನೊಬ್ಬರನ್ನ. ಓಕೆ, ನಿಮಗೆ ಒಂದು ದೂರು ಬರ್ತಿದೆ ಅಂದ್ರೆ ಆ ಚಕ್ರದ ನಿಮಗೆ ವೀಕ್ ಇದೆ ಅಂತ ಅರ್ಥ. ನಿಮಗೆ ಇಲ್ಲಿ ಯಾವ್ಯಾವ್ದು ಬರ್ತಿದೆ ಇವೆಲ್ಲವೂ ನಿಮಗೆ ವೀಕ್ ಇದೆ ಅಂತ. ಟೀಕೆಗಳನ್ನ ಎದುರಿಸೋದ್ರಲ್ಲಿ ದುರ್ಬಲ. ಯಾರೋ ಏನೋ ಟೀಕೆ ಮಾಡ್ತಾರೆ, ನಿಮಗೆ ತಡ್ಕೊಳಕ್ ಆಗಲ್ಲ, ಅಯ್ಯೋ ಅಂತ ಗೋಳಾಡಕ್ ಸ್ಟಾರ್ಟ್ ಮಾಡ್ತೀರಿ. ಇದು ಸಹ ಈ ಚಕ್ರ ವೀಕ್ ಆದಾಗ ಆಗ್ತಕ್ಕಂಥದ್ದು. ಇದು ಕ್ಲಿಯರ್? ಇದು ನಿಮ್ಮ ಚಕ್ರ ಇಂಬ್ಯಾಲೆನ್ಸ್ ಆದಾಗ. ನೆಕ್ಸ್ಟ್ ಈಗ ನೋಡೋಣ, ಇದಕ್ಕೆ ಸರಿಪಡಿಸ್ಕೊಳ್ಳಕ್ಕೆ ಇದು ನಮ್ಮ ಹತ್ರ ಅಫರ್ಮೇಶನ್ ಇದೆ. ಈ ವಿಷಯ ಗೊತ್ತಾದ್ಮೇಲೆ ನಾನು ಈ ಚಕ್ರದನ್ನ 100% ಒಪ್ಕೊಂಡಿದ್ದು ಅಂಡ್ ನನಗೆ ಎನರ್ಜಿ ಸ್ಟಾರ್ಟ್ ಆಗಿತ್ತು. ನಾನು ನಿಮಗೆ ಭಕ್ತಿ ಯೋಗ, ಕ್ರಿಯಾ ಯೋಗ, ಓಕೆ, ಏನೇನೋ ಯೋಗ ಇದೆ ಅಲ್ವಾ, ಜ್ಞಾನ ಯೋಗ ಇದೆ, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮ ಯೋಗ, ಕ್ರಿಯಾ ಯೋಗ. ಈ ಯೋಗದಲ್ಲಿ ನನ್ನ ಫೇವರೇಟ್ ಜ್ಞಾನ ಯೋಗಿ. ನಾನು ಜ್ಞಾನ ಸಿಗುತ್ತೆ ಅಂದ್ರೆ ನಾನು ಬೇಗ ಎನ್ಲೈಟನ್ ಆಗ್ಬಿಡ್ತೀನಿ. ಅದ್ರಲ್ಲಿ ನನಗೆ ಇಂಪ್ಯಾಕ್ಟ್ ಆಗಿದ್ದು ಈ ಅಫರ್ಮೇಶನ್ಸ್. ಈ ಅಫರ್ಮೇಶನ್ ಏನ್ ಹೇಳುತ್ತೆ, ಒಂದೊಂದು ಚಕ್ರವೂ ಅಫರ್ಮೇಶನ್ ಇದೆ ಅಂದಾಗ ನನಗೆ ತುಂಬಾ ಎನರ್ಜೈಸ್ ಆದೆ. ಅದೇ ಅಫರ್ಮೇಶನ್ ನಾವು ಡೈಲಿ ಮಾಡ್ತಿದೀವಿ. ಈ ಅಫರ್ಮೇಶನ್ ನಾವು ಇವತ್ತು ಅಪ್ಗ್ರೇಡ್ ಕೂಡ ಆಗಿದೆ. ರಿಪೀಟರ್ಸ್ ಇದನ್ನ ಕ್ಲೀನ್ ನೋಡ್ಕೊಳ್ಳಿ. ನಾನು ಅನುಭವಿಸುವ ಎಲ್ಲದಕ್ಕೂ ನಾನೇ ಕಾರಣ, ಈ ತರ ನಾನು ಅನ್ಕೋಬೇಕು. ನಾನೇನ್ ಅನ್ಕೊಂಡಿದೀನಿ ಇವತ್ತು, ನಾನು ಅನುಭವಿಸ್ತಾ ಇದೀನಿಲ್ಲ, ಏನಲ್ಲ ನಾನು ಅನ್ಕೊಂಡ್ಬಿಟ್ಟಿದೀನಿ ಬೇರೆಯವ್ರ ಕಾರಣ, ಪರಿಸ್ಥಿತಿ ಕಾರಣ ಅಂತ. ನೋ, ಅದೆಲ್ಲದಕ್ಕೂ ನಾನೇ ಕಾರಣ. ನನಗೊಂದು ಭಾವನೆಗಳಿದೆ, ಆ ಭಾವನೆಗಳಿಗೆ ಮೂಲ ಕಾರಣ ನಾನೇ. ಇದನ್ನ ನಾನು ರಿಪೀಟ್ ಹೇಳ್ಕೊಳ್ತೀನಿ. ನಾನು ಸುರಕ್ಷಿತವಾಗಿದ್ದೀನಿ, ಅದನ್ನು ನಾನು ಹೇಳ್ಕೊಳ್ತೀನಿ. ನನಗೆ ಬೇಕಾಗಿರೋದೆಲ್ಲವೂ ನನ್ನ ಹತ್ರ ಇದೆ. ನನಗೆ ಯಾಕೆ ಭಯ ಇದೆ, ಅಭದ್ರತೆ ಇದೆ ಅಂದ್ರೆ ಅದಿಲ್ಲ, ಅದಕ್ಕೆ ನನಗೆ ಅಭದ್ರತೆ ಇದೆ. ನಾನು ಅದಿದೆ ಅಂತ ನಾನು ಈಗ ಲಿಮಿಟಿಂಗ್ ಬಿಲೀಫ್ ನೋಡಿದಿರಲ್ವಾ. ಈ ಅಫರ್ಮೇಶನ್ ಏನಪ್ಪಾ ಅಂದ್ರೆ ಎಂಪವರಿಂಗ್ ಬಿಲೀಫ್. ಆ ಲಿಮಿಟಿಂಗ್ ಬಿಲೀಫ್ ನ ಶಿಫ್ಟ್ ಮಾಡಿ ಎಂಪವರಿಂಗ್ ಬಿಲೀಫ್ ನ ಆಗ್ತಾ ಹೋಗ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದೊಂದು ಚಕ್ರಗೂ ಒಂದೊಂದು ಎಂಪವರಿಂಗ್ ಬಿಲೀಫ್ ಇದೆ. ಕ್ಲಿಯರ್? ಈಗ ಈ ತರ ನಾವು ಅಫರ್ಮೇಶನ್ ಮಾಡ್ತಾ ಹೋಗ್ತೀವಿ. ಇದನ್ನ ನಾನು ಇವಾಗ ಪ್ರಾಕ್ಟಿಕಲ್ ಮಾಡ್ತೀನಿ. ಅಂಡ್ ಎಲ್ಲರೂ ಸಹಿತ, ಯಾರೆಲ್ಲ ಎಲ್ಲೆಲ್ಲೋ ಇದ್ದೀರಾ, 8 ನಿಮಿಷ ಆಗುತ್ತೆ, ಕುತ್ಕೊಂಡು ಒಂದು ಜಾಗದಲ್ಲಿ ಕುತ್ಕೋಬೇಕು. ಯಾರೆಲ್ಲ ಡ್ರೈವ್ ಮಾಡ್ತಿದ್ದೀರಿ ಒಂದ್ ಕಾರ್ ಸೈಡ್ಗೆ ಹಾಕಿ, ಅಥವಾ ಮನೆಯಲ್ಲಿ ಇದ್ದೀರಿ ಬೇರೆ ಎಲ್ಲೆಲ್ಲೋ ಇದ್ದೀರಾ ಒಂದ್ ಮೂಲೆಗೆ ಬನ್ನಿ, ಸೈಲೆಂಟ್ ಪ್ಲೇಸಿಗೆ ಬಂದ್ಬಿಡಿ. ಈ ಎಕ್ಸ್ಪ್ಲೇನ್ ಆದ ತಕ್ಷಣ ಇಲ್ಲೇನೆ ನಾವು ಇವತ್ತು ಚಕ್ರದಾನ ಮಾಡ್ತೀವಿ. ಸ್ವಲ್ಪ ಲೇಟು ಆಗ್ಬಹುದು ಇವತ್ತು. ಓಕೆ, ಇವತ್ತು ಈ ಚಕ್ರದಾನ ಇಲ್ಲಿ ಮಾಡ್ತೀವಿ, ನಾಳೆ ಬೆಳಗ್ಗೆ ಮತ್ತೆ ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ. ಇವಾಗಲೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ಅಡೆತಡೆಗಳು ಇದೆ, ಯಾರಾದ್ರೂ ಇದಾರೆ ಅಂದ್ರೆ ಸೈಡಿಗೆ ಬಂದ್ಬಿಡಿ. ಒಂದು ಸೈಲೆಂಟ್ ಪ್ಲೇಸ್ ಅಲ್ಲಿ ಒಬ್ಬರೇ ಕುತ್ಕೊಳ್ಳಿ, ಅಥವಾ ಫ್ಯಾಮಿಲಿ ಯಾರು ಡಿಸ್ಟರ್ಬ್ ಇಲ್ದಾರ ಜಾಗ ನೋಡ್ಕೊಳ್ಳಿ. ಯಾಕೆಂದ್ರೆ ಈ ಚಕ್ರದಾನ ನಾವು ಇಲ್ಲೇ ಮಾಡ್ತೀವಿ ಇವಾಗ. ಓಕೆ, ನೆಕ್ಸ್ಟ್ ಆರೋಗ್ಯದ ಸವಾಲುಗಳು. ಈಗ ನಾವು ಹೆಲ್ತ್ ನೋಡಿದ್ವಿ, ಹೆಲ್ತ್ ಇಂಪ್ರೂವ್ ಆಗ್ಬೇಕು ಅಂತ. ಚಕ್ರ ಇಂಬ್ಯಾಲೆನ್ಸ್ ಆದ್ರೆ ಆರೋಗ್ಯಕ್ಕೆ ಡೈರೆಕ್ಟ್ ಎಫೆಕ್ಟ್ ಇದೆ. ಯಾವ್ಯಾವುದು ಅಂತ ನೋಡೋಣ. ನಮ್ಮ ಮೂಲಾಧಾರ ಚಕ್ರ ವೀಕ್ ಇತ್ತು ಅಂದ್ರೆ, ನನ್ನ ಮೂಲಾಧಾರ ಕೆಳಗಡೆ ಇದೆಯಲ್ವಾ, ಅದ್ರ ಆ ಭಾಗ ಮತ್ತೆ ಅದ್ರ ಕೆಳಗಡೆ ಭಾಗಕ್ಕೆ ಏನೆಲ್ಲ ಸಂಬಂಧಪಟ್ಟಿದೆಯಲ್ಲ ಅದೆಲ್ಲದೂ ಸಹಿತ ಇಂಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಮಲಬದ್ಧತೆ, ಏನೋ ಕಾನ್ಸ್ಟಿಪೇಷನ್, ಪೈಲ್ಸ್, ಮಂಡಿ ನೋವು, PCOD, ಬೆನ್ನಿನ ಕೆಳಭಾಗದಲ್ಲಿ ಇರತಕ್ಕಂಥ ಸಮಸ್ಯೆಗಳು, ಆಮೇಲೆ ಪ್ರಾಸ್ಟೇಟ್ ಪ್ರಾಬ್ಲಮ್ಸ್, ಇವೆಲ್ಲವೂ ಸಮಸ್ಯೆ ಆಗ್ತವೆ. ಇದು ಮೂಲಾಧಾರ ಚಕ್ರದಲ್ಲಿ ವೀಕ್ ಇದ್ದಾಗ ಆಗ್ತಕ್ಕಂಥ ಹೆಲ್ತ್ ಸೈಡ್ ಎಫೆಕ್ಟ್ಸ್. ನೆಕ್ಸ್ಟ್ ಈಗ 2ನೇ ಚಕ್ರಕ್ಕೆ ಬರೋಣ. ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸ್ವಾಧಿಷ್ಠಾನ ಚಕ್ರಕ್ಕೆ ಈ ಎಲ್ಲಿರುತ್ತೆ ಇದು ಅಂದ್ರೆ ನಾಭಿಯ ಕೆಳಗೆ, ಅಂದ್ರೆ ಹೊಟ್ಟೆ ಕೆಳಭಾಗ, ನಮ್ಮ ಜನನಾಂಗದ ಮೇಲೆ, ಅಲ್ಲಿ ಇರುತ್ತೆ ಇದು ಜಾಗ. ಓಕೆ, ನೆಕ್ಸ್ಟ್ ಇದು ಬಣ್ಣ ಬಂದ್ಬಿಟ್ಟು ಆರೆಂಜ್, ಕಿತ್ತಳೆ ಬಣ್ಣ. ಓಕೆ, ನೀರೆಸ್ಟ್ ಕಲರ್ನ ಇಲ್ಲಿ ಹಾಕಿದ್ದೀನಿ ಸ್ಲೈಡ್ ಅಲ್ಲಿ ನೋಡಿ. ಈ ಕಲರ್ ಇರುತ್ತೆ, ಈ ಕಲರ್ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಅದು ಆಕ್ಟಿವೇಟ್ ಆಗುತ್ತೆ. ಅಂಡ್ ಇವತ್ತು ಸೈನ್ಸ್ ಪ್ರೂವ್ ಆಗಿದೆ, ಇದು ಇನ್ಸ್ಟ್ರೂಮೆಂಟ್ಸ್ ಇದೆ, ನಿಮಗೆ ಯಾವ್ಯಾವ ಚಕ್ರ ಎಷ್ಟೆಷ್ಟು ಬ್ಲಾಕ್ ಆಗಿದೆ ಅಂತಲೂ ತೋರಿಸುತ್ತೆ, ಯಾವ್ಯಾವ ಕಲರ್ ಇದೆ ಅಂತ ತೋರಿಸುತ್ತೆ, ಯಾವ ಚಕ್ರ ಬ್ಲಾಕ್ ಆಗಿದೆ, ಯಾವ ಚಕ್ರ ಎನ್ಹಾನ್ಸ್ ಆಗಿದೆ. ಇದು ಸಾಕಷ್ಟು ಲಕ್ಷಗಟ್ಟಲೆ ಬೆಲೆ ಬಾಳೋ ಚಕ್ರ ಇದೆ. ಆದ್ರೆ ನಮಗೆ ಇಲ್ಲೇ ಸ್ಕ್ಯಾನ್ ಮಾಡ್ಬೋದು. ನನಗೆ ಗೊತ್ತಾಗುತ್ತೆ ಯಾವ ಚಕ್ರ ಬ್ಲಾಕ್ ಆಗಿದೆ ಅಂತ. ನೀವೇನಲ್ಲಿ ನೋಡಿದ್ರಲ್ವಾ, ಇಂಬ್ಯಾಲೆನ್ಸ್ ಆದಾಗ ಏನಿದೆ ಅಂತ ಅದು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಾನು ಯಾವ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಂತ. ಓಕೆ, ಇದಕ್ಕೆ ಮಂತ್ರ ಬಂದ್ಬಿಟ್ಟು ವಂ, VAM, ವಂ. ಇದನ್ನ ನಾವು ಉಚ್ಚಾರ ಮಾಡ್ತೀವಿ. ಸಮತೋಲನದಲ್ಲಿದ್ರೆ, ಇದು ಫುಲ್ ಆಕ್ಟಿವೇಟ್ ಆಗಿದ್ರೆ ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ. ನನ್ನೊಳಗಡೆ ಕ್ರಿಯೇಟಿವಿಟಿ ಇರುತ್ತೆ,
ಸಂಬಂಧಗಳಲ್ಲಿ ಸಮನ್ವಯ, ನನ್ನ ಸಂಬಂಧ ಚೆನ್ನಾಗಾಗ್ತಾ ಇರುತ್ತೆ, ಇದು ನನ್ನ ಸ್ವಾಧಿಷ್ಠಾನ ಚಕ್ರ ಪವರ್ಫುಲ್ ಆಗಿದ್ರೆ. ಓಕೆ, ಇದು ವೀಕ್ ಆದ್ರೆ ಏನಾಗುತ್ತೆ? ಖಿನ್ನತೆ, ಡಿಪ್ರೆಷನ್ ಅಲ್ಲಿ ಇರ್ತೀವಿ ನಾವು, ಲೈಂಗಿಕ ಅಸಮಾಧಾನ ನಡೀತಿರುತ್ತೆ. ಯಾರೆಲ್ಲ ಕಪ್ಪಲ್ಸ್ ಅಲ್ಲಿ ಲೈಂಗಿಕತೆ ಪ್ರಾಬ್ಲಮ್ ಇದೆ, ಅದಕ್ಕೆ ಈ ಚಕ್ರ ಆಕ್ಟಿವೇಟ್ ಆಗಿರೋದಿಲ್ಲ. ಅಪರಾಧ ಭಾವನೆ, ಸಾಕಷ್ಟು ಗಿಲ್ಟಿ ಫೀಲಿಂಗ್ ಆಗ್ತಿರುತ್ತೆ. ಓಕೆ, ಈ ಚಕ್ರ ವೀಕ್ ಇದ್ದಾಗ. ನೆಕ್ಸ್ಟ್, ಇದಕ್ಕೆ ಅಫರ್ಮೇಶನ್ ಏನು? ನಾನು ಬದಲಾವಣೆಯನ್ನ ಸುಲಭವಾಗಿ ಸ್ವೀಕರಿಸ್ತೀನಿ, ಯಾಕೆಂದ್ರೆ ಬದಲಾವಣೆಗೆ ರೆಡಿ ಇರೋದಿಲ್ಲ, ಅದನ್ನ ನಾನು ಅಕ್ಸೆಪ್ಟ್ ಮಾಡಬೇಕು ಫಸ್ಟ್. ನೆಕ್ಸ್ಟ್, ನನಗೆ ಅನಿಶ್ಚಿತತೆಯನ್ನು ನಿಭಾಯಿಸುವುದು ಇಷ್ಟ, ಅನ್ಸರ್ಟನಿಟೀಸ್ ಬರ್ತಿರುತ್ತೆ, ಅದನ್ನ ನಾನು ಆರಾಮಾಗಿ ನಿಭಾಯಿಸ್ತೀನಿ ಅಂತ ಸೆಂಟೆನ್ಸ್ ಕೊಡ್ಬೇಕು. ನನಗೆ ತಮಾಷೆ ಅಂದ್ರೆ ಇಷ್ಟ, ಫನ್ ಆಗಿರೋದು, ಜಾಲಿಯಾಗಿರೋದು, ಅದು ನನಗೆ ಇಷ್ಟ ಅಂತ ಹೇಳ್ಕೋಬೇಕು. ಅವಾಗ ಈ ಚಕ್ರ ಆಕ್ಟಿವೇಟ್ ಆಗುತ್ತೆ. ಇದನ್ನ ಎಷ್ಟು ಹೇಳ್ಕೊಳ್ತೀರೋ ಅಷ್ಟು ಚಕ್ರ ಆಕ್ಟಿವೇಟ್ ಆಗುತ್ತೆ. ಓಕೆ, ನಾನು ಆನಂದದಿಂದ ಇದ್ದೇನೆ, ಯಾವಾಗಲೂ ಆನಂದವಾಗಿದ್ದೀನಿ ನಾನು, ಅದನ್ನ ನಾನು ಹೇಳ್ಕೋಬೇಕು. ಆಮೇಲೆ ನಾನು ನನ್ನ ಆಸೆಗಳನ್ನು ಮತ್ತೆ ದೇಹವನ್ನು ಗೌರವಿಸ್ತೀನಿ. ನನಗೆ ಆಸೆ ಇದೆ ಅಲ್ವಾ, ಅದು ನಾನು ರಿಜೆಕ್ಟ್ ಮಾಡ್ತಿರ್ತೀನಿ, ಅಯ್ಯೋ ಆಸೆ ಇಟ್ಕೋಬಾರ್ದು ಅಂತ, ಅದು ನಾನು ಗೌರವಿಸ್ತೀನಿ. ನನ್ನ ದೇಹನ ಗೌರವಿಸ್ತೀನಿ. ನನ್ನ ಬಾಡಿ ಹೇಗಿದೆಯಲ್ವಾ, ನನ್ನ ಬಾಡಿನ ನನ್ಗೆ ಎಷ್ಟೋ ಕಡೆ ನನ್ನ ಬಾಡಿನ ನಾನು ಶೇಮ್ ಮಾಡ್ಕೊಂತಿರ್ತೀನಿ, ನನ್ನ ಬಾಡಿ ಸರಿ ಇಲ್ಲ, ಹೊಟ್ಟೆ ದಪ್ಪ, ನನ್ನ ವೆಯ್ಟ್, ಇವೆಲ್ಲವೂ ನನ್ನನ್ನು ನಾನು ರಿಜೆಕ್ಟ್ ಮಾಡ್ಕೊಂತಿರ್ತೀನಿ. ಇದಕ್ಕೆ ನಾನು ಒಪ್ಕೋಬೇಕು, ನನ್ನ ದೇಹನ ನಾನು ರೆಸ್ಪೆಕ್ಟ್ ಮಾಡ್ಬೇಕು ಫಸ್ಟ್. ಈ ಸೆಂಟೆನ್ಸ್ನ ನಾವು ರಿಪೀಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಆರೋಗ್ಯದ ಸವಾಲು. ಆರೋಗ್ಯದಲ್ಲಿ ಏನ್ ಸವಾಲಿದೆ? ಇದು ವೀಕ್ ಆದಾಗ ಕಿಡ್ನಿ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು, ಸ್ತ್ರೀ ಪುರುಷರಲ್ಲಿ ಅನ್ಯೋನ್ಯತೆ ಮಿಸ್ಸಿಂಗ್ ಆಗಿರುತ್ತೆ. ಓಕೆ, ಬಂಜೆತನದ ಸಮಸ್ಯೆಗಳು, ಇದು ಸಹ ಇಲ್ಲಿ ಬರುತ್ತೆ ಈ ಸ್ವಾಧಿಷ್ಠಾನ ಚಕ್ರ ವೀಕ್ ಇದ್ದಾಗ. ಇದು 2ನೇ ಚಕ್ರ. ನೆಕ್ಸ್ಟ್ 3ನೇ ಚಕ್ರಕ್ಕೆ ಹೋಗೋಣ. ಮಣಿಪುರ ಚಕ್ರ, ಇಲ್ಲಿ ಇಂಗ್ಲಿಷಲ್ಲೂ ಇದೆ, ಅದರದ್ದು ನೀವು ನೋಡ್ತಾ ಬನ್ನಿ. ಓಕೆ, ರೂಟ್ ಚಕ್ರ, ಸೆಕ್ರಲ್ ಚಕ್ರ, ಇದು ಮಣಿಪುರ ಚಕ್ರ, ಸೋಲಾರ್ ಫ್ಲೆಕ್ಸಸ್ ಅಂತ ಇಂಗ್ಲಿಷ್ ಅಲ್ಲಿ. ಇದಕ್ಕೆ ಬಂದ್ಬಿಟ್ಟು ಎಲ್ಲಿರುತ್ತೆ? ಎಕ್ಸಾಕ್ಟ್ಲಿ ನಾಭಿಯ ಮೇಲ್ಭಾಗ, ಒಕ್ಕಳ ಮೇಲ್ಭಾಗದಲ್ಲಿ ಇರುತ್ತೆ. ಇದು ಬಣ್ಣ ಹಳದಿ, ಯೆಲ್ಲೋ ಕಲರ್. ರಮ್ ಅನ್ನೋ ಮಂತ್ರನ ನಾವು ಜಪಿಸ್ತೀವಿ. ಇದು ಸಮತೋಲನದಲ್ಲಿದ್ದಾಗ ನನಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಇಚ್ಛಾಶಕ್ತಿ ಹೆಚ್ಚಾಗುತ್ತೆ, ಧೈರ್ಯದಿಂದ ಇರ್ತೀನಿ ನಾನು, ನಿರ್ಧಾರದ ಶಕ್ತಿ ಜಾಸ್ತಿ ಆಗುತ್ತೆ, ಶಕ್ತಿಯುತವಾದ ಜೀವನ ನಡೆಸ್ತಾ ಇರ್ತೀನಿ ನಾನು ಯಾವಾಗ್ಲೂ. ಇದು ಬ್ಯಾಲೆನ್ಸ್ ಆಗಿದ್ರೆ, ಇದು ಆಕ್ಟಿವೇಟ್ ಆಗಿದ್ರೆ. ಇದು ಇನ್ಆಕ್ಟಿವ್ ಆಗಿದ್ರೆ, ಅಸಮತೋಲನದಲ್ಲಿದ್ರೆ ನಂಬಿಕೆ ಕೊರತೆ ಇರುತ್ತೆ ನನಗೆ, ಕೋಪ ಸಡನ್ ಬರ್ತಿರುತ್ತೆ, ಅಸಹನೆ ಇರುತ್ತೆ. ಇದು ಈ ಚಕ್ರ ವೀಕ್ ಆದಾಗ. ಇದಕ್ಕೆ ನಾನು ಏನ್ ಮಾಡ್ಕೋಬೇಕು? ಅಫರ್ಮೇಶನ್, ನಾನು ಯಾವಾಗ್ಲೂ ಆತ್ಮವಿಶ್ವಾಸದಿಂದ ತುಂಬಿದ್ದೀನಿ, ನಾನು ಬಲಿಷ್ಠ, ಶಕ್ತಿಯುತನಾಗಿದ್ದೀನಿ. ಅಗೇನ್ ಎಂಪವರಿಂಗ್ ಕಂಟೆಕ್ಸ್ಟ್ ಅಲ್ಲಿ ಮಾತಾಡ್ಕೋಬೇಕಲ್ವಾ, ಅದು. ನಾನು ನನ್ನನ್ನು ಗೌರವಿಸ್ಕೊಳ್ತಾ ಇದ್ದೀನಿ, ನನ್ನ ಜೊತೆಲಿರೋ ಎಲ್ಲರನ್ನೂ ಗೌರವಿಸ್ತಾ ಇದ್ದೀನಿ. ನನಗೆ ಗೌರವ ಅನ್ನೋದೇ ವೀಕ್ ಆಗಿರುತ್ತೆ, ನನ್ನ ಬಗ್ಗೆನೇ ನನಗೆ ರೆಸ್ಪೆಕ್ಟ್ ಇರಲ್ಲ, ಬೇರೆಯವ್ರ ಬಗ್ಗೆ ರೆಸ್ಪೆಕ್ಟ್ ಇರೋದಿಲ್ಲ. ಅದನ್ನ ನಾನು ರೀಪ್ರೋಗ್ರಾಮ್ ಮಾಡ್ತೀನಿ, ನಾನಿಲ್ಲಿ ಅಫರ್ಮೇಶನ್ ಮಾಡ್ತಾ ನಾನು ಇದನ್ನ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್, ಆರೋಗ್ಯದ ಸವಾಲುಗಳು. ನನಗೆ ಆರೋಗ್ಯದಲ್ಲಿ ಒಂದು ಸವಾಲುಗಳಿದೆ, ಅದು ಯಾವ್ಯಾವ್ದು ಅಂದ್ರೆ ಅಸಿಡಿಟಿ, ರೋಗ ನಿರೋಧಕ ಶಕ್ತಿ ಕೊರತೆ, ಅಜೀರ್ಣ. ನನ್ನ ಹೊಟ್ಟೆ ಸಂಬಂಧಪಟ್ಟಿದ್ದೀವಲ್ಲ, ಅದು ಮಣಿಪುರ ಚಕ್ರ ಹೊಟ್ಟೆ ಮೇಲೆ ಒಕ್ಕಳ ಇರೋದು, ಅಲ್ಲಿ ಸಂಬಂಧಪಟ್ಟಿರೋದೆಲ್ಲದು ನನಗೆ ಸವಾಲಾಗುತ್ತೆ. ಇದು ನನಗೆ ಎಫೆಕ್ಟ್ ಹೊಡೆಯುತ್ತೆ. ಓಕೆ, ಇದು ಮಣಿಪುರ ಚಕ್ರದ ವಿಶೇಷತೆ. ಈಗ ನೋಡೋಣ 4ನೇದು ಅನಾಥ ಚಕ್ರ, ಹಾರ್ಟ್ ಚಕ್ರ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅನಾಥ. ಓಕೆ, ಅನಾಥ ಚಕ್ರ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು, ಕಲರ್ ಹಸಿರು, ಮಂತ್ರ ಎಂ, ಸಮತೋಲನದಲ್ಲಿದ್ರೆ ಪ್ರೀತಿ. ಹಾರ್ಟ್ ಎಲ್ಲಿದೆ? ಹಾರ್ಟ್ ಹೇಳ್ತೀವಲ್ಲ, ಎಲ್ಲ ಲವ್ ಸಿಂಬಲ್ ಆಗ್ತೀವಿ ನಾವು. ನನಗೆ ನಮ್ದೇನಿದೆ ಇವಾಗ ಲವ್ ಸಬ್ಜೆಕ್ಟ್, ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗ್ಬೇಕಾಗಿದೆ. ಪ್ರೀತಿ, ಕರುಣೆ, ಕ್ಷಮೆ, ದಯೆ, ಇದು ಜಾಸ್ತಿ ಇರುತ್ತೆ ಹಾರ್ಟ್ ಚಕ್ರದಲ್ಲಿ. ಇದು ಯಾರಿಗೆ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ ಆಗಿ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗುತ್ತೆ. ಇದು ವೀಕ್ ಇರೋದ್ರಿಂದಾನೇ ನನಗೆ ನೋವು, ಅಸೂಯೆ, ದುಃಖದಲ್ಲಿರೋದು. ನಾನು ಯಾಕೆ ನೋವಲ್ಲಿದ್ದೀನಿ, ನಾನು ಯಾಕೆ ಅಸೂಯೆ ಬರ್ತಿದೆ, ಓಕೆ, ಯಾಕೆ ನನಗೆ ದುಃಖ ಆಗುತ್ತೆ ಅಂದ್ರೆ ಈ ಚಕ್ರ ವೀಕ್ ಆಗಿರುತ್ತೆ. ಅದಕ್ಕೆ ನಾನು ಏನು ಅಫರ್ಮೇಶನ್ ಮಾಡ್ಕೋಬೇಕು? ನನ್ನ ಹೃದಯ ಶಾಂತವಾಗಿದೆ, ನನ್ನಲ್ಲಿ ಕರುಣೆ ಇದೆ. ಈಗ ರಿಪೀಟರ್ಸ್ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ, ಇದು ಆಡೆಡ್ ಪಾಯಿಂಟ್ಸ್ ಇವಾಗ. ಓಕೆ, ನನ್ನಲ್ಲಿ ಕರುಣೆ ಇದೆ, ನಾನು ನನ್ನನ್ನ ಮತ್ತೆ ಇತರರನ್ನು ನಾನು ಕ್ಷಮಿಸ್ತೀನಿ. ನನಗೆ ಕ್ಷಮೆನೇ ಮಾಡ್ಕೊಳ್ಳಲ್ಲ, ನನ್ನನ್ನು ನಾನು ಕ್ಷಮಿಸ್ಕೊಳ್ತಿರಲ್ಲ, ಬೇರೆಯನ್ನು ಕ್ಷಮಿಸ್ತಾ ಇರಲ್ಲ. ಅದು ನಾನು ರಿಪೀಟ್ ಹೇಳ್ಕೋಬೇಕು. ನಾನು ಪ್ರೀತಿಯನ್ನ ಸುಲಭವಾಗಿ ಸ್ವೀಕರಿಸ್ತೀನಿ ಬೇರೆಯವರಿಂದ, ಹಾಗೆ ಸುಲಭವಾಗಿ ನಾನು ಬೇರೆಯವರಿಗೆ ಕೊಡ್ತೀನಿ. ಇದನ್ನ ನಾನು ರಿಪೀಟ್ ಆಗಿ ಹೇಳ್ಕೊಳ್ತೀನಿ. ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಫಾರ್ಮೇಶನ್ ಇವನ್ನ ನಾನು ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್, ಆರೋಗ್ಯದ ಪ್ರಾಬ್ಲಮ್ ಏನು? ಹಾರ್ಟ್ ಪ್ರಾಬ್ಲಮ್, ಲೋ BP, ಹೈ BP, ಲಂಗ್ಸ್ ಅಲ್ಲೇ ಇರೋದು, ಉಸಿರಾಟ ಸಮಸ್ಯೆ ಅಂಡ್ ಅಸ್ತಮಾ. ಹಾರ್ಟ್ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಆರ್ಗನ್ಗಳಿಗೂ ಸಹಿತ ಇದು ಡ್ಯಾಮೇಜ್ ಮಾಡುತ್ತೆ ಈ ಚಕ್ರ ವೀಕ್ ಆಗಿದ್ರೆ. ನೆಕ್ಸ್ಟ್, 5ನೇದು ವಿಶುದ್ಧಿ ಚಕ್ರ. ಓಕೆ, ವಿಶುದ್ಧ ಚಕ್ರದಲ್ಲಿ ಏನಾಗುತ್ತೆ?
ಥ್ರೋಟ್ ಚಕ್ರ ಅಂತಾನೆ, ಥ್ರೋಟಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಕುತ್ತಿಗೆ ಭಾಗ, ನೀಲಿ ಬಣ್ಣ, ಹಮ್. ಓಕೆ, ಹಮ್ ಅನ್ನೋ ಮಂತ್ರನ ಜಪಿಸ್ತೀವಿ. ಇದು ಸಮತೋಲನ ಇದ್ರೆ ನಾನು ಪ್ರಾಮಾಣಿಕವಾಗಿರ್ತೀನಿ, ಸ್ಪಷ್ಟವಾಗಿ ಮಾತಾಡ್ತೀನಿ. ಪ್ರಾಮಾಣಿಕತೆ ಅಂದ್ರೇನು? ನಾನು ಮುಚ್ಚಿಡೋದಿಲ್ಲ, ಏನನ್ನು ಸುಳ್ಳುಗಳು ಹೇಳಲ್ಲ, ನಾನು ಇರೋದನ್ನ ಸತ್ಯವಾಗಿ ಹೇಳ್ತೀನಿ, ಸಂಪೂರ್ಣವಾಗಿ ವ್ಯಕ್ತಪಡಿಸ್ತೀನಿ. ನಾನು ಮಾತಾಡಕ್ಕೆ ಆಗಲ್ಲ, ಮುಚ್ಕೊಂಡ್ ಎಷ್ಟೋ ಜನಕ್ಕೆ ಹೈಯೆಸ್ಟ್ ಚಾಲೆಂಜ್ ಒಳಗಡೆ ಅದುಮ್ಕೊಂಡು ಇಟ್ಕೊಂತೀವಿ ಅಂತ ಗೊತ್ತಾ. ಒಳಗಡೆ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕಾಗಿರುತ್ತೆ, ಅದನ್ನ ಮುಚ್ಚಿಟ್ಟು ನಾನು ಸಪ್ರೆಸ್ ಮಾಡಿರ್ತೀನಿ. ಅವಾಗ ಆ ಚಕ್ರ ವೀಕ್ ಆಗಿರುತ್ತೆ. ಇದೇ ಅಸತ್ಯ, ಅಸಮತೋಲನ ಇದ್ರೆ ನನಗೆ ಅಸತ್ಯ, ಸುಳ್ಳು, ಓಕೆ, ಮನವೊಲಿಸುವ ಕೌಶಲ್ಯದ ಕೊರತೆ. ನಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಿಸ್ನೆಸ್ ನ ಇನ್ನೊಬ್ಬರಿಗೆ ಸೇಲ್ ಮಾಡೋದಿರ್ಬೋದು, ಪ್ರೆಸೆಂಟ್ ಮಾಡೋದಿರ್ಬೋದು, ಪ್ರೆಸೆಂಟೇಶನ್ ಮಾಡೋದಿರ್ಬೋದು, ಅವ್ರಿಗೆ ಅಕ್ಸೆಪ್ಟ್ ಆಗ್ತಿರಲ್ಲ. ಯಾಕೆಂದ್ರೆ ನನ್ನ ವಿಶುದ್ಧಿ ಚಕ್ರ ವೀಕ್ ಇರುತ್ತೆ, ನನಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿರಲ್ಲ. ಇದಕ್ಕೆ ನಾನು ಡೈಲಿ ಯಾಕೆ DMP ಮಾಡ್ಬೇಕು, ಯಾಕೆ ನಾನು ಡೈಲಿ ಚಕ್ರ ಧ್ಯಾನ ಮಾಡ್ಬೇಕು ಅಂದ್ರೆ ಇವೆಲ್ಲವೂ ಆಕ್ಟಿವೇಟ್ ಆಗ್ತವೆ. ಅವಾಗ ನನಗೆ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ ಇದು. ಹಾಗಾಗಿ ಇದು ನೆಕ್ಸ್ಟ್ ಅಫರ್ಮೇಶನ್ ಏನು? ನನ್ನ ಧ್ವನಿ ಪ್ರೀತಿಯಿಂದ ತುಂಬಿದೆ. ಇದು ಆಡೆಡ್ ಪಾಯಿಂಟ್ಸ್ ರಿಪೀಟರ್ಸ್ಗೆ. ನನ್ನ ಧ್ವನಿ ತುಂಬಾ ಪ್ರೀತಿಯಿಂದ ಇದೆ, ಧ್ವನಿನಲ್ಲೇ ಒಂಥರ ಸ್ಪೆಷಲ್ ಆಗಿದೆ ಅಂತ ನಾನು ಫೀಡ್ ಮಾಡ್ತೀನಿ. ನೆಕ್ಸ್ಟ್ ನನಗೆ ಪ್ರಾಮಾಣಿಕವಾಗಿ ಮಾತನಾಡುವ ಧೈರ್ಯವಿದೆ. ನಾನು ಏನೇ ಮಾತಾಡಿದ್ರು ಪ್ರಾಮಾಣಿಕವಾಗಿದ್ದೀನಿ, ನಾನು ಧೈರ್ಯವಾಗಿ ಮಾತಾಡ್ತಿದ್ದೀನಿ. ನನಗೆ ಮಾತಾಡಬೇಕು ಮತ್ತು ಧೈರ್ಯನೂ ಬೇಕು, ಪ್ರಾಮಾಣಿಕವಾಗಿ ಮಾತಾಡಬೇಕು. ನನ್ನ ಸತ್ಯವನ್ನ ಮಾತಾಡೋಕ್ಕೆ ನನಗೆ ಧೈರ್ಯವಿದೆ. ನಾನು ಸತ್ಯದಿಂದ ಇದ್ದೀನಿ, ಸತ್ಯದನ್ನ ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅನ್ನೋದನ್ನ ನಾನು ಸ್ಟ್ರಾಂಗ್ ಆಗಿ ಹೇಳ್ಬೇಕು. ನೆಕ್ಸ್ಟ್ ಆರೋಗ್ಯದ ಸವಾಲು. ಥೈರಾಯ್ಡ್ ಗೊತ್ತಿದೆ, ಥೈರಾಯ್ಡ್ ಗಂಟಲೇ ಬರೋದು. ಥೈರಾಯ್ಡ್ ಇದೆ ಅಂದ್ರೇನೆ ಅವ್ರಿಗೆ ಆ ಚಕ್ರ ವೀಕ್ ಇದೆ ಅಂತಾನೆ. ಅತಿ ಬಿಸಿ ಅಥವಾ ಅತಿ ತಣ್ಣಗಿನ ನೀರನ್ನ ಕುಡಿಯೋ ಗಂಟಲಲ್ಲಿ ಸಮಸ್ಯೆ ಆಗುತ್ತೆ. ಎಷ್ಟು ಬಿಸಿನೂ ಕುಡಿಯೋಕ್ಕಾಗಲ್ಲ, ಎಷ್ಟು ತಣ್ಣಗಿರೋದು ಕುಡಿಯೋಕ್ಕಾಗಲ್ಲ. ಇವೆಲ್ಲವೂ ಗಂಟ್ಲು ಪ್ರಾಬ್ಲಮ್ ಏನೇನು ಬರುತ್ತೆ, ಇದೆಲ್ಲದು ವಿಶುದ್ಧಿ ಚಕ್ರದಲ್ಲಿ. ಈಗ ಆಜ್ಞಾ ಚಕ್ರ. ಆಜ್ಞಾ ಚಕ್ರ ನೋಡೋಣ. ಆಜ್ಞಾ ಚಕ್ರ ಥರ್ಡ್ ಐ ಚಕ್ರ ಅಂತಾರವಿ. ಎರಡು ಕಣ್ಣುಗಳ ಮಧ್ಯೆ, ಎರಡು ಉಬ್ಬುಗಳ ಮಧ್ಯೆ. ಓಕೆ, ಇದು ಎರಡು ಕಣ್ಣುಗಳ ಮಧ್ಯೆ ಇರುತ್ತೆ. ನೇರಳೆ ಬಣ್ಣ. ಈ ಕಲರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ಚಕ್ರದ ಅಂದಲ್ಲಿ ಇವೆಲ್ಲ ಹೇಳ್ತಾ ಹೋಗ್ತೀನಿ, ನೀವು ಇದನ್ನ ಮಾಡ್ತೀರಾ. ಓಕೆ, ಮಂತ್ರ ಓಂ. ಓಂ ಅನ್ನೋದನ್ನ ನಾವು ಜಪಿಸ್ತೀವಿ. ಓಕೆ, ಸಮತೋಲನದಲ್ಲಿದ್ರೆ, ಇದು ಬ್ಯಾಲೆನ್ಸ್ ಆಗಿದ್ರೆ, ಇದು ಆಕ್ಟಿವೇಟ್ ಆಗಿದ್ರೆ ಸ್ಪಷ್ಟ ಚಿಂತನೆ ಇರುತ್ತೆ ನನಗೆ. ಅಂತರ್ದೃಷ್ಟಿ, ಓಕೆ, ಇನ್ಸೈಟ್ಸ್ ಅಂತೀವಿ ನಾವು ಇದಕ್ಕೆ. ಅಂತರ್ದೃಷ್ಟಿ ನಮಗೆ ಸ್ಟ್ರಾಂಗ್ ಆಗಿ ಬರುತ್ತೆ, ಜ್ಞಾನ ಬೇಗ ವೃದ್ಧಿ ಆಗುತ್ತೆ. ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಇಂಬ್ಯಾಲೆನ್ಸ್ ಆಗ್ಬಿಟ್ರೆ ಗೊಂದಲ ಮನಸ್ಸು, ಭ್ರಮೆನಲ್ಲಿರ್ತೀವಿ, ಸ್ಟ್ರೆಸ್ ಅಲ್ಲಿ ಇರ್ತೀವಿ. ಓಕೆ, ಇದನ್ನ ನಾನು ಇಂಬ್ಯಾಲೆನ್ಸ್ ಅಲ್ಲಿ ಇದ್ರೆ ಇವೆಲ್ಲ ಆಗುತ್ತೆ. ಇದಕ್ಕೆ ನನ್ನ ಅಫರ್ಮೇಶನ್ ಏನು? ನನ್ನ ಅಂತರ್ದೃಷ್ಟಿ ಸ್ಪಷ್ಟವಾಗಿದೆ, ನನಗೆ ಇನ್ಸೈಟ್ಸು ತುಂಬಾ ಕ್ಲಿಯರ್ ಆಗಿ ಬರ್ತಿದೆ. ಯೂನಿವರ್ಸ್ ಇಂದ ಒಂದು ಕಮ್ಯುನಿಕೇಶನ್ ಬರುತ್ತೆ ನಮಗೆ, ಅದೇ ನಮಗೆ ಥರ್ಡ್ ಐ ಅಂತ ಹೇಳೋದು. ಓಕೆ, ನನ್ನ ಮನಸ್ಸು ಶಾಂತವಾಗಿದೆ, ನಾನು ಶಾಂತವಾಗಿದ್ದೀನಿ, ನನ್ನ ಮನಸ್ಸು ಶಾಂತವಾಗಿದೆ, ನಾನು ನನ್ನನ್ನು ನಂಬ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಮೇಲೆ ನನ್ನ ನಂಬಿಕೆ ಇರೋಲ್ಲ. ಇವೆಲ್ಲ ಲಿಮಿಟಿಂಗ್ ಬಿಲೀಫ್ಸ್ ಇದಾವಲ್ಲ, ಇವೆಲ್ಲವನ್ನು ಹೋಲ್ಸೇಲ್ ಆಗಿ ಲಿಮಿಟಿಂಗ್ ಬಿಲೀಫ್ ಶಿಫ್ಟ್ ಮಾಡಕ್ಕೆ ಇದು ಒಂದು ಸಪೋರ್ಟ್ ಮಾಡುತ್ತೆ. ನನ್ನನ್ನು ನಂಬ್ತಾ ಇದ್ದೀನಿ ಅಂಡ್ ಇತರರನ್ನು ನಂಬ್ತಿದ್ದೀನಿ. ನನಗೆ ಬೇರೆಯವ್ರು ನಂಬೋದು ಕಷ್ಟ, ನನ್ನ ನಂಬೋದು ಕಷ್ಟ. ಬೇರೆಯವ್ರನ್ನ ಯಾಕೆ ನಂಬಕ್ ಆಗ್ತಿಲ್ಲ? ನನ್ನ ಮೇಲೆ ನಂಬಿಕೆ ಇರೋದಿಲ್ಲ. ಹಾಗಾಗಿ ಇದನ್ನ ನಾನು ರಿಪೀಟ್ ಹೇಳ್ಕೋಬೇಕು. ನನ್ನನ್ನು ನಂಬ್ತೀನಿ, ಬೇರೆಯವ್ರನ್ನು ನಂಬ್ತೀನಿ ಅಂತ. ನೆಕ್ಸ್ಟ್ ಹೆಲ್ತ್ ಸವಾಲೇನು? ತಲೆನೋವು, ಮೈಗ್ರೇನ್. ಮೇನ್ ತಲೆ ಭಾಗದಲ್ಲಿ ಅಲ್ವಾ ಇರೋದು. ಇಲ್ಲಿ ನಮಗೆ ಹೆಡ್ಏಕು ಮತ್ತೆ ಮೈಗ್ರೇನು ಇದು ಪ್ರಾಬ್ಲಮ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಒನ್ ಸಹಸ್ರಾರ ಚಕ್ರ, ಕ್ರೌನ್ ಚಕ್ರ ಅಂತ ಹೇಳ್ತಾರೆ. ಈ ಕ್ರೌನ್ ಚಕ್ರ ಎಲ್ಲಿದೆ? ತಲೆ ಮೇಲ್ಭಾಗ ಇದೆ. ಇದು ಮಾತ್ರ ದೇಹ ಕಂಡ್ಕೊಂಡಿರಲ್ಲ, ಇದು 1 ಇಂಚ್ ಗ್ಯಾಪ್ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ಇದು ಬಿಳಿ ಬಣ್ಣ ಆಕ್ಟಿವೇಟ್ ಆಗೋದಕ್ಕೆ ಆ ಓಂ ಅಂತ ನಾವು ಮಂತ್ರನ ಜಪಿಸ್ತೀವಿ. ಆ ಓಂ. ಓಕೆ, ಅದ್ ಹೇಗೆ ಜಪಿಸ್ಬೇಕು ನೀವು ನೋಡ್ತೀರಾ ಈಗ. ಇದು ಸಮತೋಲನದಲ್ಲಿದ್ರೆ ದೇವರೊಂದಿಗೆ ನಾನು ಏಕತೆಯಲ್ಲಿ ಇರ್ತೀನಿ. ಒನ್ನೆಸ್ ವಿತ್ ಗಾಡ್, ಒನ್ನೆಸ್ ವಿತ್ ಯೂನಿವರ್ಸ್. ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಇದೆಲ್ಲ ಎನ್ಲೈಟನ್ ಪೀಪಲ್ ಕಡೆ ತುಂಬಾ ಇವಾಲ್ವ್ ಆಗಿರ್ತಕ್ಕಂಥವ್ರಿಗೆ ಆಗ್ತಕ್ಕಂಥದ್ದು. ಶಾಂತಿ ಇರುತ್ತೆ, ಆಧ್ಯಾತ್ಮಿಕ ಬೆಳಕಲ್ಲಿ ಇರ್ತಾರೆ ಅವರು, ತೃಪ್ತಿ ಎಷ್ಟು ಇರುತ್ತೆ ಅವ್ರಿಗೆ. ಇದು ಸಮತೋಲನದಲ್ಲಿದ್ರೆ. ಇದು ಅಸಮತೋಲನದಲ್ಲಿದ್ರೆ ಆತ್ಮವಿಚ್ಛೇದ, ಸೆಲ್ಫ್ ಡೈವರ್ಸ್. ಗಂಡ ಹೆಂಡತಿ ಗಂಡಗೆ ಮಾಡೋದಲ್ಲ ಡೈವರ್ಸ್, ನಾನೇ ಡೈವರ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಓಕೆ, ಇದು ನನಗೆ ಖಿನ್ನತೆ, ಡಿಪ್ರೆಷನ್ಗೂ ಆಗುತ್ತೆ. ಇದು ಸಹ ಆಧ್ಯಾತ್ಮಿಕ ಶೂನ್ಯತೆ, ಏನೋ ಒಂಥರ ಕೊರಗು ತರ ಇರುತ್ತೆ, ಒಂಟಿತನ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಒಂಟಿತನ, ಎಲ್ಲೂ ನನಗೆ ಯಾರು ಬೇಕು ಅನ್ಸಲ್ಲ, ನಾನೊಬ್ಬನೇ ಇರಬೇಕು ಅನ್ಸುತ್ತೆ, ಒಂಥರ ಕಂಪ್ಲೀಟ್ ಅಸಮಾಧಾನದಲ್ಲಿ ಇರ್ತಕ್ಕಂಥದ್ದು. ಅಫರ್ಮೇಶನ್ ಏನು? ನಾನು ಬ್ರಹ್ಮಾಂಡದೊಂದಿಗೆ ಒಂದಾಗಿದ್ದೇನೆ, ನಾನು ದೇವರು, ಮತ್ತೆ ನಾವೆಲ್ಲರೂ ದೇವರು ಅಂತ. ಸಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಬ್ರಹ್ಮಾಂಡದೊಂದಿಗೆ ಒಂದಾಗ್ತೀನಿ,
ಪ್ಲಸ್ ನಾನೂ ಸಹ ದೇವ್ರೆ, ನಾವೆಲ್ಲರೂ ದೇವ್ರೆ. ಇದನ್ನ ಹೇಳಕ್ ಹೊರಟ ಮತ್ತಿಲ್ಲಿ ಬರುತ್ತೆ, ನಾನ್ ದೇವ್ರು ಬೇರೆಯವರೆಲ್ಲ ದೇವ್ರಲ್ವಾ ಅಂತ. ಇದು ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ನನಗೆ ನಾನ್ ದೇವ್ರು ಅಂದ್ರೆ ಅಕ್ಸೆಪ್ಟ್ ಆಗುತ್ತೆ, ಕೆಲವೊಬ್ರಿಗೆ ನಾನ್ ದೇವ್ರು ಅಂದ್ರೆ ಅಕ್ಸೆಪ್ಟ್ ಆಗಲ್ಲ. ನಾನ್ ದೇವ್ರ ಅಂತೀನಿ, ಅಥವಾ ನನಗೆ ನಾನ್ ದೇವ್ರು ಆದ್ರೆ ಬೇರೆಯವ್ರ ದೇವ ಅಥವಾ ಬೇರೆಯವರು ರಾಕ್ಷಸರು ಅಂತ ಅನಿಸ್ತಿರುತ್ತೆ. ನೋ, ನಾನು ದೇವ್ರು, ಅವರು ದೇವ್ರು. ಇದಕ್ಕೇನೆ ಒಂದು ಪವರ್ಫುಲ್ ಆಪ್ಷನ್ ಇದೆ ನಿಮಗೆ, ನಮಗೆ ಸ್ಪಿರಿಚುವಲ್ ಮಾಸ್ಟರ್ ಹೇಳಿರ್ತಕ್ಕಂಥದ್ದು ನಿಮಗೆ ತೋರಿಸ್ತೀನಿ. ಓಕೆ, ಹೇಗೆ ನಾನು ದೇವರು ಅಂತ ಹೇಳೋಕ್ಕಾಗತ್ತೆ, ಹೆಂಗ್ ಸಾಧ್ಯ, ಹೆಂಗೆ ನಾನು ಇದನ್ನ ದೇವರು ಅಂತ ಹೇಳೋಕ್ಕಾಗುತ್ತೆ ಅನ್ನೋದಕ್ಕೆ. ಓಕೆ, ಈ ದೇವರು ಹೇಗೆ ಸಾಧ್ಯ ಅನ್ನೋದಕ್ಕೆ ನಿಮಗೆ ಒಂದು ಓಕೆ ಇಲ್ಲಿ ನೋಡಿ, ಓಕೆ, ಈ ಒಂದು ವಿಡಿಯೋ ನೋಡಿ. ನಿಮಗೆಲ್ಲ ಕೆಲವೊಬ್ರಿಗೆ ಗೊತ್ತಿರ್ಬೋದು, ನಾವು ಪಿರಮಿಡ್ ವ್ಯಾಲಿನಲ್ಲೇ ನಮ್ಮ ಈ ಜ್ಞಾನ ಮೆಡಿಟೇಷನ್ ಎಲ್ಲ ಕಲ್ತಿದ್ದು. ಆ ಪಿರಮಿಡ್ ವ್ಯಾಲಿಯ ಫೌಂಡರ್ ಇವರು, ಎನ್ಲೈಟನ್ ಮಾಸ್ಟರ್. ಈಗ ಹೆಂಗೆ ಸದ್ಗುರು ಇದ್ದಾರೆ, ಓಶೋ ಇದ್ರು, ರವಿಶಂಕರ್ ಗುರುಜಿ ಇದ್ದಾರೆ, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ ಇದಾರಲ್ಲ, ಅದೇ ತರ ಎನ್ಲೈಟನ್ ಮಾಸ್ಟರ್ ಇವರು. ಓಕೆ, ಕರೆಯೋದು ಡಿಯರ್ ಫ್ರೆಂಡ್ಸ್, ಡಿಯರ್ ಮಾಸ್ಟರ್ಸ್, ಡಿಯರ್ ಗಾಡ್ಸ್ ಅಂತ. ಅಲ್ಲಿರೋ ಎಲ್ರಿಗೂ, ಇವರಷ್ಟೇ ಅಲ್ಲ, ಪಿರಮಿಡ್ ವ್ಯಾಲಿಗೆ ಹೋದವ್ರು ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಯಾರು ಸಹಿತ ಎಲ್ಲರೂ ಕರೆಯೋದು ಫ್ರೆಂಡ್ಸ್, ಮಾಸ್ಟರ್ಸ್ ಅಂಡ್ ಗಾಡ್ಸ್, ಎಲ್ಲರೂ ದೇವರು ಅಂತ. ಇದಕ್ಕೆ ಒಂದು ಡೆಮೋ ಮಾಡ್ತಾರೆ. ಈ ಡೆಮೋ ನೋಡಿ, ಈ ಡೆಮೋ ಅಲ್ಲ, ಇದು ರಿಯಲ್. ಇದನ್ನ ನೋಡೇನೆ ನಾನು ಆಶ್ಚರ್ಯ ಆಗಿದ್ದು. ನನಗೆ 2008 ಒಂದು ದಿನ ದಾವಣಗೆರೆನಲ್ಲಿ ಬೆಳಗ್ಗೆ ಜಾವ 4 ಗಂಟೆನಲ್ಲಿ ಇವ್ರದೇ ಡೈರೆಕ್ಟ್ ಆಗಿ ಒಂದು ಲೈವ್ ಸೆಷನ್ ಅಟೆಂಡ್ ಮಾಡ್ತಿದ್ದೆ. ಅಲ್ಲಿ ಶಾಕ್ ಆಗಿದ್ದು. ಇದನ್ನ ನೋಡಿ ಆಮೇಲೆ ನನಗೆ ಹೇಳ್ತೀನಿ ಏನು ಅಂತ. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಒಬ್ಬ ಎನ್ಲೈಟನ್ ಮಾಸ್ಟರ್ಸ್ಗೆ ರಿಯಲಿ ದೇವರು ಅಂತೀವಿ ನಾವು. ಎನ್ಲೈಟನ್ ಅವ್ರ ಜೊತೆ ಇದೀವಿ ಅಂದ್ರೆ ನಮ್ಮ ಅವರ ಎಕ್ಸ್ಪಾಂಡ್ ಆಗುತ್ತೆ. ಓಕೆ, ಅಂತ ವ್ಯಕ್ತಿ ಏನ್ ಮಾಡ್ತಾರೆ ನೋಡಿ. నిస్వార్థమెంత గొప్పదో ఈ పదము రుజువు కట్టదా, సిరాలు లక్ష వంపదా, చిరాక్షరాలు రాయదా, నిసీధి ఎంత చిన్నదో నీ కంటి చూపు చెప్పదా, నీలోని వెలుగు పంచగా విశాల రింగి చాలదా. ಎಸ್, ಏನಿಸ್ತು? ಎಷ್ಟು ಜನಕ್ಕೆ ನಾನು ಫಸ್ಟ್ ಟೈಮ್ ನೋಡಿದಾಗ ಲಿಟ್ರಲಿ ನನಗೆ ಮೈಯೆಲ್ಲ ರೋಮಾಂಚನ ಆಗ್ಬಿಟ್ಟಿತ್ತು. ಯಾಕೆ ಗೊತ್ತಾ? ಅಲ್ಲಿ ತನಕ ನಾನು ಎಲ್ಲರ ಹತ್ರ ನಮಸ್ಕಾರ ಮಾಡಿಸ್ಕೊಂತಿದ್ದೆ. ಯಾರು ನಮಸ್ಕಾರ ಮಾಡ್ಬಂದ್ರೆ ಆಶೀರ್ವಾದ ಕೊಡ್ತಾ ಇದ್ದೆ. ನಾನು ಒಳ್ಳೆ ಕೆಲಸ ಮಾಡಿದೆ, ನಾನೆಲ್ಲರಿಗೂ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಅದಕ್ಕೆ ಅವ್ರು ಬಂದು ನಮಸ್ಕಾರ ಮಾಡ್ತಿದ್ದಾರೆ ಅಂತ. ಅವತ್ತು ಸ್ಟಾಪ್ ಮಾಡಿದ್ದು. ನನಗೆ ಯಾರೇ ನಮಸ್ಕಾರ ಮಾಡಕ್ ಬಂದ್ರು ಮಾಡಿಸ್ಕೊಳ್ಳಲ್ಲ. ಅಕಸ್ಮಾತ್ ಮಾಡಿದ್ರೆ ನಾನು ವಾಪಸ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ಎಲ್ಲರೂ ಒಂದೇ. ನಾವು ನೋಡಿದ್ವಲ್ವಾ ಕ್ವಾಂಟಮ್ ಫಿಸಿಕ್ಸ್, ಅಲ್ಲಿಂದ ಇಲ್ಲಿ ಕನೆಕ್ಟ್ ತಗೊಳ್ಳಿ. ಆಲ್ ಆರ್ ಎನರ್ಜಿ ಲೆವೆಲ್, ವಿ ಆರ್ ಆಲ್ ಒನ್. ಎಸ್ ಆರ್ ನೋ? ಇದು 100%. ಇದನ್ನ ನೀವು ನೋಡ್ತೀರಾ. ಈಗ ಇವತ್ತಿಂದ ನಾನು ಫೀಲ್ ಮಾಡ್ಬೇಕಾಗಿರೋದು, ನಾನು ದೇವ್ರು, ನಾವೆಲ್ಲರೂ ದೇವ್ರು. ವೀರಪ್ಪನ್ ದೇವ್ರೆ. ಓಕೆ, ಒಸ್ಮಾ ಬಿನ್ ಲಾಡನ್ ದೇವ್ರೆ. ಓಕೆ, ಎಲ್ಲರೂ ದೇವ್ರೆ. ಇಂಡಿಯಾದವರು ದೇವ್ರು, ಪಾಕಿಸ್ತಾನದವರು ದೇವ್ರೆ, ವರ್ಲ್ಡ್ ಅಲ್ಲಿ ಇರೋ ಎಲ್ಲರೂ ದೇವ್ರೆ. ಆದ್ರೆ ದೇವರಲ್ಲೂ ಸಹಿತ ಮಿಸ್ಟೇಕ್ಸ್ ಇದೆ, ಗೊತ್ತಾ? ಆ ತರ ನಮ್ಮಲ್ಲೂ ಮಿಸ್ಟೇಕ್ಸ್ ಇದೆ, ಅದನ್ನ ಒಪ್ಕೊಳ್ಳೋಣ. ಆದ್ರೆ ಫಸ್ಟ್ ನಾನು ಎಲ್ಲರೂ ದೇವ್ರು ಅಂತ ನೋಡಿದಾಗ ನನಗೆ ಅವ್ರು ನೋಡ್ತಕ್ಕಂಥ ದೃಷ್ಟಿನೇ ಚೇಂಜ್ ಆಗುತ್ತೆ. ಹಾಗಾಗಿ ಈ ಫೀಲ್ ನಲ್ಲಿ ನಾವು ನೋಡ್ಬೇಕಾಗತ್ತೆ, ಈ ಫೀಲ್ ಅನ್ನ ನಾನು ಹಿಡ್ಕೋಬೇಕಾಗತ್ತೆ. ಈಗ ನಾವು ಈ ಎಲ್ಲಾ ಚಕ್ರಗಳನ್ನ ನೋಡಿದ್ವಿ, ಫೈನಲ್ ಸಹಸ್ರ ಚಕ್ರದ ಪವರ್ ನೋಡಿದಿರಿ. ನಾವು ಎವ್ರಿ ಡೇ ನಾವು ಫೀಲ್ ಮಾಡಬೇಕು, ನಾನು ದೇವ್ರು, ನಾವೆಲ್ಲರೂ ದೇವ್ರು ಅಂತ. ಓಕೆ, ಎಸ್, ಇವಾಗ ರೆಡಿಯಾಗಿ ಎಲ್ಲರೂ ಸಹಿತ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಬೆನ್ ಮಾತ್ರ ನೇರವಾಗಿರ್ಲಿ. ರೆಡಿ? ಇವಾಗ ಚಕ್ರ ಧ್ಯಾನ ಮಾಡೋಣ. ದೀರ್ಘವಾಗಿ ಹೆಸರೆಳ್ಕೊಂಡು ದೀರ್ಘ ಉಸಿರಿನ ಬಿಡೋಣ. ಮೊದಲನೇದಾಗಿ ಮೂಲಾಧಾರ ಚಕ್ರ, ಬೆನ್ನ ಮೂಳೆಯ ಕೆಳ ತುದಿ ಭಾಗ, ಅಲ್ಲಿ ನಿಮ್ಮ ಕೈಗಳನ್ನ ಹಿಡ್ಕೊಳ್ಳಿ.
ಕೆಂಪು ಬಣ್ಣನ ಕಲ್ಪಿಸ್ಕೊಳ್ಳಿ. ದೀರ್ಘವಾಗಿ ಉಸಿರು ಎಳ್ಕೊಂಡು ದೀರ್ಘವಾಗಿ ಉಸಿರು ಬಿಡಬೇಕಾದ್ರೆ ಲಂ ಅಂತ ಮಂತ್ರನ ಜಪಿಸೋಣ. ಸ್ಟಾರ್ಟ್ ಮಾಡೋಣ. 3, 2, 1 ಸ್ಟಾರ್ಟ್. ಲಂ ನಾ ಹೇಳೋ ಅಫರ್ಮೇಷನ್ ಅನ್ನ ನೀವು ರಿಪೀಟ್ ಮಾಡಿ. ನಾನು ಅನುಭವಿಸುವ ಎಲ್ಲದಕ್ಕೂ ನಾನೇ ಕಾರಣ. ನನ್ನ ಭಾವನೆಗಳ ಮೂಲ ಕಾರಣ ನಾನೇ. ನಾನು ಸುರಕ್ಷಿತವಾಗಿದ್ದೇನೆ. ನನಗೆ ಬೇಕಾಗಿರೋದೆಲ್ಲವೂ ನನ್ನಲ್ಲಿದೆ. ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗೋದನ್ನ ಫೀಲ್ ಮಾಡಿ. ಈಗ ಎರಡನೇ ಚಕ್ರ ಸ್ವಾಧಿಷ್ಠಾನ ಚಕ್ರ, ನಾಭಿಯ ಕೆಳಭಾಗ ಜನನಾಂಗದ ಮೇಲೆ ಕಿತ್ತಳೆ ಬಣ್ಣನ ಕಲ್ಪಿಸ್ಕೊಳ್ಳಿ. ದೀರ್ಘವಾಗಿ ಉಸಿರು ಎಳ್ಕೊಂಡು ಉಸಿರು ಬಿಡಬೇಕಾದ್ರೆ ವಂ ಅಂತ ಮಂತ್ರನ ಹೇಳೋಣ. ಸ್ಟಾರ್ಟ್ ಮಾಡೋಣ. 3, 2, 1 ಸ್ಟಾರ್ಟ್. ಇನ್ಹೇಲ್ ವಂ. ನಾನು ಬದಲಾವಣೆಯನ್ನು ಸುಲಭವಾಗಿ ಸ್ವೀಕರಿಸುತ್ತೇನೆ. ನನಗೆ ಅನಿಶ್ಚಿತತೆಯನ್ನು ನಿಭಾಯಿಸುವುದು ಇಷ್ಟ. ನನಗೆ ತಮಾಷೆ ಎಂದರೆ ಇಷ್ಟ. ನಾನು ಆನಂದದಿಂದ ಇದ್ದೇನೆ. ನಾನು ನನ್ನ ಆಸೆಗಳನ್ನು ಮತ್ತು ದೇಹವನ್ನು ಗೌರವಿಸುತ್ತೇನೆ. ಸ್ವಾಧಿಷ್ಠಾನ ಚಕ್ರ ಆಕ್ಟಿವೇಟ್ ಆಗೋದನ್ನ ಫೀಲ್ ಮಾಡಿ. ಈಗ ಮೂರನೇ ಚಕ್ರ ಮಣಿಪುರ ಚಕ್ರ, ನಾಭಿಯ ಮೇಲ್ಭಾಗ ಹಳದಿ ಬಣ್ಣನ ಕಲ್ಪಿಸ್ಕೊಳ್ಳಿ. ಅಕ್ಷರ ರಂ. ಇನ್ನೇನು ಸ್ಟಾರ್ಟ್ ಮಾಡೋಣ. 3, 2, 1 ಸ್ಟಾರ್ಟ್. ರಂ. ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ. ನಾನು ಬಲಿಷ್ಠ ಮತ್ತು ಶಕ್ತಿಯುತನಾಗಿದ್ದೇನೆ. ನಾನು ನನ್ನನ್ನು ಗೌರವಿಸುತ್ತೇನೆ ಮತ್ತು ನನ್ನ ಜೊತೆಯಲ್ಲಿರುವ ಎಲ್ಲರನ್ನೂ ಗೌರವಿಸುತ್ತೇನೆ. ಮಣಿಪುರ ಚಕ್ರ ಆಕ್ಟಿವೇಟ್ ಆಗೋದನ್ನ ಫೀಲ್ ಮಾಡಿ. ನಾಲ್ಕನೇ ಚಕ್ರ ಅನಾಥ ಚಕ್ರ, ಹೃದಯದ ಭಾಗ ಹಸಿರು ಬಣ್ಣನ ಕಲ್ಪಿಸ್ಕೊಳ್ಳಿ. ಮಂತ್ರ ಯಂ. ಸ್ಟಾರ್ಟ್ ಮಾಡೋಣ. 3, 2, 1 ಸ್ಟಾರ್ಟ್. ಇನ್ಹೇಲ್ ಯಂ. ನನ್ನ ಹೃದಯ ಶಾಂತವಾಗಿದೆ. ನನ್ನಲ್ಲಿ ಕರುಣೆ ಇದೆ. ನಾನು ನನ್ನನ್ನು ಮತ್ತು ಇತರರನ್ನು ಕ್ಷಮಿಸುತ್ತೇನೆ. ನಾನು ಪ್ರೀತಿಯನ್ನು ಸುಲಭವಾಗಿ ಸ್ವೀಕರಿಸುತ್ತೇನೆ ಮತ್ತು ಕೊಡುತ್ತೇನೆ. ಅನಾಥ ಚಕ್ರ ಆಕ್ಟಿವೇಟ್ ಆಗೋದನ್ನ ಫೀಲ್ ಮಾಡಿ. ಇವಾಗ 5ನೇ ಚಕ್ರ ವಿಶುದ್ಧಿ ಚಕ್ರ, ಕುತ್ತಿಗೆ ಭಾಗ ನೀಲಿ ಬಣ್ಣನ ಕಲ್ಪಿಸ್ಕೊಳ್ಳಿ. ಮಂತ್ರ ಹಂ. ಸ್ಟಾರ್ಟ್ ಮಾಡೋಣ. 3, 2, 1 ಸ್ಟಾರ್ಟ್. ನೇಮ್ ಹಂ.
ಧ್ವನಿ ಪ್ರೀತಿಯಿಂದ ತುಂಬಿದೆ. ನನಗೆ ಪ್ರಾಮಾಣಿಕವಾಗಿ ಮಾತನಾಡುವ ಧೈರ್ಯವಿದೆ. ನನ್ನ ಸತ್ಯವನ್ನು ಮಾತನಾಡಲು ನನಗೆ ಧೈರ್ಯವಿದೆ. ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗೋದನ್ನ ಫೀಲ್ ಮಾಡಿ. ಆರನೇ ಚಕ್ರ ಅಗ್ನ ಚಕ್ರ, ಎರಡು ಕಣ್ಣುಗಳ ಮಧ್ಯೆ ನೇರಳೆ ಬಣ್ಣ ಮಂತ್ರ ಓಂ. ಸ್ಟಾರ್ಟ್ ಮಾಡೋಣ. 3, 2, 1 ಸ್ಟಾರ್ಟ್. ಇನೇಲ್ ನನ್ನ ಅಂತರ್ದೃಷ್ಟಿ ಸ್ಪಷ್ಟವಾಗಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನಾನು ನನ್ನನ್ನು ನಂಬುತ್ತೇನೆ ಮತ್ತು ಇತರರನ್ನೂ ನಂಬುತ್ತೇನೆ. ಅಗ್ನ ಚಕ್ರ ಆಕ್ಟಿವೇಟ್ ಆಗೋದನ್ನ ಫೀಲ್ ಮಾಡಿ. 7ನೇ ಚಕ್ರ ಸಹಸ್ರ ಚಕ್ರ, ತಲೆಯ ಮೇಲೆ 1 ಇಂಚ್ ಗ್ಯಾಪ್ ಇಡಿ. ನಿಮಗೆ ನೀವು ಆಶೀರ್ವಾದ ಮಾಡ್ಕೊಳ್ತಾರ. ಬಿಳಿ ಬಣ್ಣನ ಕಲ್ಪಿಸ್ಕೊಳ್ಳಿ. ಮಂತ್ರ ಆವು. ಸ್ಟಾರ್ಟ್ ಮಾಡೋಣ. 3, 2, 1 ಸ್ಟಾರ್ಟ್. ಇನ್ಹೇಲ್ ನಾನು ಬ್ರಹ್ಮಾಂಡದೊಂದಿಗೆ ಒಂದಾಗಿದ್ದೇನೆ. ನಾನೂ ದೇವರು ಮತ್ತು ನಾವೆಲ್ಲರೂ ದೇವರು. ಸಹಸ್ರ ಚಕ್ರ ಆಕ್ಟಿವೇಟ್ ಆಗೋದನ್ನ ಫೀಲ್ ಮಾಡಿ. ಮುಂದಿನ ಕೈನ ಕೆಳಗಡೆ ಇಡಿ. ಎನರ್ಜಿನ ಫೀಲ್ ಮಾಡಿ. ಸಹಸ್ರ ಚಕ್ರದಿಂದ ಮೂಲಾಧಾರ ಚಕ್ರದಿಂದ ಸಹಸ್ರ ಚಕ್ರದವರೆಗೆ ಎನರ್ಜಿ ಈಸಿಯಾಗಿ ಮೂವ್ ಆಗ್ತಿದೆ. ಸಂಪೂರ್ಣವಾಗಿ ಎನರ್ಜಿನ ಫೀಲ್ ಮಾಡಿ. ಬ್ರಹ್ಮಾಂಡದ ಜೊತೆಗೆ ನನ್ನ ಎನರ್ಜಿ ಒಂದಾಗ್ತದೆ. ಥ್ಯಾಂಕ್ ಯು. ನಾನು ಕಂಡ್ಬಿಡಿ. ಗ್ರೇಟ್. ಓಕೆ, ಫೈನ್. ಏನ್ ಡಿಫ್ರೆನ್ಸ್ ಫೀಲ್ ಆಯ್ತು? ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡ್ಬೋದು.